ಕಪ್ಪು ಬಿಳಿ ದಂಧೆ ವಿಶೇಷ ಕಾರ್ಯಕ್ರಮದ ಲಕ್ಷ್ಮಣ್ ಹೂಗಾರ್. ಇವತ್ತು ನಾನು ಮಂಚದ ಕೆಳಗೆ ಹೋದರೆ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ರಂಗೋಲಿ ಕೆಳಗೆ ಹೋಗ್ತಾರೆ. ಅಂದರೆ ಅಂಥ ಒಂದು ಮನಸ್ಥಿತಿ ಇವತ್ತು ದೇಶದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಬೆಳೆದು ಬಂದಿದೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾನೂನುಗಳು ಶಾಸನಗಳಿರೋದೇ ಮುರಿಯೋದಕ್ಕಾಗಿ ಅದನ್ನು ಅಡ್ಡದಾರಿಯಲ್ಲಿ ಬೇರೆ ರೀತಿ ವಾಮಮಾರ್ಗದಲ್ಲಿ ಬಳಕೆ ಮಾಡ್ಕೊಳ್ಳಲಿಕ್ಕೆ ಇವತ್ತು ಅಧಿಕಾರಿಗಳು ಹೊಂಚಾಗ್ತಾರೆ. ಸೊ ಈಗ ನರೇಂದ್ರ ಮೋದಿ ಏನು ಇಡೀ ದೇಶದಲ್ಲಿ 500,000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ ನಂತರ ಏನು ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟಾಗಿತ್ತು, ಅದರಿಂದ ಇಡೀ ದೇಶದಲ್ಲಿ ಒಂದು ಹೊಸ ಕ್ಯಾಶ್ಲೆಸ್ ಸೊಸೈಟಿ ಮಾಡ್ತೀವಿ, ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಮಾಡ್ತೀವಿ, ಮತ್ತು ಎಲ್ರಿಗೂ ಕೂಡ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಮೋದಿಯವರ ಮಾತುಗಳೇನಿದಾವೆ, ಕನಸುಗಳೇನಿದಾವೆ, ಅವೆಲ್ಲವೂ ಕೂಡ ಈ ಅನೇಕ ಪ್ರಕರಣಗಳಿಂದಾಗಿ ಅದೆಲ್ಲೋ ಒಂದು ಕಡೆ ಅಡ್ಡದಾರಿ ಹಿಡಿಯುತ್ತೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಣ ಕೂಡ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು. ಯಾವ ಹಳೆ ನೋಟುಗಳನ್ನು ಕೊಟ್ಟು ಕ್ಯೂನಲ್ಲಿ ನಿಂತು ದಿನನಿತ್ಯ ಜೀವನಕ್ಕಾಗಿ ಪರಿತಪಿಸ್ತಾ ಇದ್ದಂಥ ಸಾಮಾನ್ಯ ಜನರಿಗೆ ಒಂದು ಪರಿಸ್ಥಿತಿ ಆದರೆ, ಇವತ್ತು ಶ್ರೀಮಂತರು, ಕಪ್ಪು ದಂಧೆ ಮಾಡ್ತಕ್ಕಂಥವರು, ಭ್ರಷ್ಟ ಅಧಿಕಾರಿಗಳು, ಇವತ್ತು ರಾಜಕಾರಣಿಗಳು ಕೂಡ ಬೇರೆ ಬೇರೆ ವಾಮಮಾರ್ಗದ ಮೂಲಕ ತಮ್ಮ ಕಪ್ಪು ಹಣವನ್ನು ಬಿಳಿ ಮಾಡ್ಕೊಳ್ಳೋ ದಂಧೆಯಲ್ಲಿ ನಿರತರಾಗಿದ್ದಾರೆ. ಇವತ್ತು ಇನ್ನೊಂದು ಪ್ರಕರಣ, ನಮ್ಮ ರಾಜ್ಯದ ಮಾಜಿ ಸಚಿವ ಹಾಗೂ ಏನು BJPಯ ಜೊತೆಗೂಡಿಸ್ಕೊಂಡಂಥ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಹೆಸರು ಕೂಡ ಒಬ್ಬ ಕಾರ್ ಚಾಲಕ, ಬೆಂಗಳೂರಿನ ವಿಶೇಷ ಭೂ ಸ್ವಾಧೀನಾಧಿಕಾರಿ ಏನು ಭೀಮಾನಾಯಕ್ ಅನ್ನುವಂಥ ಅಧಿಕಾರಿಯ ಕಾರ್ ಚಾಲಕ ಯಾವ ರೀತಿಯಾದಂಥ ಕಪ್ಪು ಹಣವನ್ನು ಬಿಳಿ ಮಾಡ್ಕೊಳ್ಳುವಂಥ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಡೆತ್ ನೋಟಲ್ಲಿ ಹೇಳಿದ್ದಾನೆ. ಹಾಗಾದರೆ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿದ್ರೆ ಇದರಲ್ಲಿ ಇನ್ನಷ್ಟು ಕಪ್ಪು ಹುಳಗಳು, ಕಪ್ಪು ಏನು ಅಧಿಕಾರಿಗಳು ಕೂಡ ಬಾಯಿ ಬಿಡ್ತಾರೆ, ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ನವೆಂಬರ್ 8ರಿಂದ ಇಲ್ಲಿವರೆಗೂ ಅನೇಕ ಪ್ರಕರಣಗಳು, ಅನೇಕ ಅಧಿಕಾರಿಗಳು ಇವತ್ತು ಬೀದಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಮಾನತು ಕೂಡ ಆಗಿದ್ದಾರೆ. ಹಾಗಾದರೆ ಕರ್ನಾಟಕದ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಇನ್ನೂ ಇಂಥ ಅಧಿಕಾರಿಗಳು ಎಷ್ಟು ಜನ ಹೊರಗಡೆ ಇದ್ದಾರೆ, ಅವರು ಕತ್ತಲು ಕೋಟೆಯಲ್ಲಿದ್ದಾರೆ, ಅವರು ಹೊರಗಡೆ ಬರಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ವಿಷಯವನ್ನು ಚರ್ಚೆಗೆ ಎತ್ಕೊಳ್ತಾ ಇದ್ದೀನಿ, ಕಪ್ಪು ಬಿಳಿ ದಂಧೆ. ಸೊ ರಮೇಶ್ ಗೌಡ ಅನ್ನುವಂಥ ಒಬ್ಬ KS ಅಧಿಕಾರಿಯ ಡ್ರೈವರ್ ಬಹಳ ಹೀನಾಯವಾಗಿ ಒಂದು ಬದುಕನ್ನು ನಡೆಸಿದ್ರು. 3 ತಿಂಗಳ ಕಾಲ ಅವರಿಗೆ ಸಂಬಳ ಕೊಡಲಿಲ್ಲ ಅನ್ನುವಂಥದ್ದು. ಯಾವ ಅಧಿಕಾರಿಗೆ ಆತ ಚಾಲಕನಾಗಿದ್ದ ಮಂಡ್ಯದ ರಮೇಶ್ ಗೌಡ ಅನ್ನುವಂಥ ಒಬ್ಬ ಡ್ರೈವರ್, ಅವರು ಬರೆದಿರ್ತಕ್ಕಂಥ ಒಂದು 16 ಪುಟಗಳ ಡೆತ್ ನೋಟ್ ಇದೆ. ಸೊ ಇದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಇದರಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ 100ಕ್ಕೆ 100 ಸತ್ಯ ಅಂತ ನಾನು ಹೇಳೋದಿಲ್ಲ. ಆದರೆ ಅವರು ಪ್ರಾಣ ಬಿಡಬೇಕಾದ್ರೆ, ಇಡೀ ತನ್ನ ಈ ಒಂದು ಪತ್ರ ಬರೆದು ತನ್ನ ಪ್ರಾಣವನ್ನು ಕಳ್ಕೊಳ್ಬೇಕಾದ್ರೆ ನಿಜವಾಗಲೂ ಇದು ಗಂಭೀರವಾದಂಥ ಪ್ರಕರಣ. ಸೊ ಹೀಗೆ ಹಿಂದೆ ಅನೇಕ ಪ್ರಕರಣಗಳು ಕೂಡ ನಾವು ಚರ್ಚೆ ಮಾಡಿದ್ವಿ. ಯಾವ ರೀತಿಯಾಗಿ ಗಣಪತಿ ಅನ್ನುವಂಥ ಒಬ್ಬ DYSP ಸತ್ತಾಗಲೂ ಕೂಡ ಅವ್ರ ಡೆತ್ ನೋಟ್ ಬಗ್ಗೆ ಮಾತಾಡ್ತೀವಿ. ಇವತ್ತು ಒಬ್ಬ ಸಾಮಾನ್ಯ ಚಾಲಕ ಸತ್ತರೆ ಅದು ಗಂಭೀರವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸೊ ಯಾವ ಅಧಿಕಾರಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಒಂದು ಮದುವೆಗೆ ಸಂಬಂಧಪಟ್ಟಂತೆ ರೆಡ್ಡಿಯವರು ಏನು ಕಪ್ಪು ಹಣವನ್ನು ಬಿಳಿ ಮಾಡ್ಕೊಳ್ಳಿಕ್ಕೆ ಒಂದು ಮಾತುಕತೆ ಆಯಿತು, ನನ್ನ ಕಿವಿಗೆ ಬಿದ್ದಿತ್ತು, ಅದನ್ನು ಹೇಳಿದರು, ನನಗೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ರು ಒಬ್ಬ ಭೀಮಾನಾಯಕ್ ಅನ್ನುವಂಥ ಅಧಿಕಾರಿ. ಈಗ ಅಧಿಕಾರಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾಕಂದ್ರೆ ನಾಪತ್ತೆಯಾಗಿದ್ದಾರೆ. ಸೊ ಅಧಿಕಾರಿಯನ್ನು ಕರೆಕ್ಟಾಗಿ ಕುತ್ತಿಗೆ ಹಿಡಿದು ಹೊರಗಡೆ ಕರ್ಕೊಂಬಂದರೆ ಅನೇಕ ಅಂಶಗಳು ಕೂಡ ಹೊರಗಡೆ ಬರ್ತವೆ. ಸೊ ಹಾಗಾಗಿ ಇದು ಭಾಳ ಗಂಭೀರವಾದ ಪ್ರಕರಣ. ಈಗಾಗಲೇ ಚಿಕ್ಕರಾಯಪ್ಪ ಅನ್ನುವಂಥ ಮಹಾನುಭಾವ, ಮತ್ತೊಬ್ಬ ಜಯಚಂದ್ರ ಅಂತ ಮಹಾನುಭಾವರು ಕೂಡ ಈ ನಮ್ಮ ರಾಜ್ಯದಲ್ಲಿ ಬೆತ್ತಲಾಗಿದ್ದಾರೆ. ಸೊ ಇದರ ಜೊತೆಗೆ ಇನ್ನಷ್ಟು ಅಧಿಕಾರಿಗಳು ಕೂಡ ಬೆತ್ತಲಾಗಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಈ ಪತ್ರ ಏನಿದೆ ಇದು ರಾಜ್ಯದ ಬಹುತೇಕ ಕಪ್ಪು ಕುಳುಗಳಿಗೆ ಒಂದು ರೀತಿ ಇದು ದುಸ್ವಪ್ನ ಆಗಲೇಬೇಕು. ಆ ಮೂಲಕ ಅವರನ್ನು ಹೊರಗಡೆ ತರ್ತಕ್ಕಂಥ ಪ್ರಯತ್ನವನ್ನು ರಾಜ್ಯದ ಏನು ತನಿಖಾ ಸಂಸ್ಥೆಗಳು, ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಮುಂದಾಗಬೇಕಾಗತ್ತೆ. ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಯಾವುದೇ ಹಿಂದೇಟು ಹಾಕದೆ ಈ ಪತ್ರವನ್ನು ಇಟ್ಕೊಂಡು ಇದರ ಜಾಡನ್ನು ಹಿಡ್ಕೊಂಡು ಹೊರಟ್ರೆ ಭಾಳಷ್ಟು ಜನ ಹೊರಗೆ ಬರ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಲ್ಲೋಲ ಕಲ್ಲೋಲ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿದೆ. ಯಾವ ಡಿಮಾನಿಟೈಸೇಷನ್ ಏನು ಈ ಹಣದ ನಿಷೇಧ ಮಾಡಿ ಒಂದು ಭ್ರಷ್ಟಾಚಾರ ರಹಿತ ಪಾರದರ್ಶಕವಾದಂಥ ಒಂದು ಕ್ಯಾಶ್ಲೆಸ್ಸನ್ನು ಸೊಸೈಟಿ ಮಾಡ್ತೀನಿ ಅಂತ ಹೊರಟಂಥ ಮೋದಿಯವರಿಗೆ ಇವೆಲ್ಲವೂ ಕೂಡ ಸವಾಲುಗಳಾಗಿ ನಿರ್ಮಾಣ ಆಗಿದೆ. ಸ್ವತಃ ಅವ್ರ ಪಕ್ಷದ ನಾಯಕರುಗಳೇ ಇದರಲ್ಲಿ ಇವತ್ತು ಹೆಸರು ಕೇಳಿ ಬರ್ತಾ ಇದೆ. ದೇಶದ ವಿವಿಧ ಭಾಗಗಳಲ್ಲಿ ಕೂಡ BJP ನಾಯಕರು ಮತ್ತು ಬೇರೆ ಬೇರೆ ಅಧಿಕಾರಿಗಳು, ಬೇರೆ ಬೇರೆ ಪಕ್ಷಕ್ಕೆ ಸೇರಿದಂಥ ನಾಯಕರುಗಳು ಕೂಡ ಈ ಹಣವನ್ನು ಬಿಳಿ ಮಾಡ್ಕೊಳ್ಳೋ ಪ್ರಕರಣದ ಸಿಗಾಕೊಂಡಿದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ BJPಯ ಕಾರ್ಯಕರ್ತ 34 ಲಕ್ಷ ರೂಪಾಯಿ ಜೊತೆಗೆ ಸಿಗಾಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅಂಥ ಅನೇಕ ಪ್ರಕರಣಗಳು ಕೂಡ ನಡೀತಾ ಇದ್ದಾವೆ. ಈಗ ಮೊನ್ನೆ ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅನೇಕ ಭಾಗಗಳಲ್ಲಿ ಇಂಥ ಕಪ್ಪು ದಂಧೆ ಬಹಿರಂಗವಾಗಿಯೇ ನಡೀತಾ ಇದೆ. ಅದಕ್ಕೆ ಬ್ಯಾಂಕಿನ ಅಧಿಕಾರಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈಗಾಗಲೇ 30-40 ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಅಂದರೆ ಯಾವ ಉದ್ದೇಶಕ್ಕಾಗಿ ತಂದಂಥ ಈ ಒಂದು ಯೋಜನೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಇದರ ಕತ್ತನ್ನು ಕುಯ್ಯುವಂಥ ಕೆಲಸ ಕೂಡ ಅಧಿಕಾರಿಗಳು
ಮತ್ತು ಬ್ಯಾಂಕ್ ಅಧಿಕಾರಿಗಳು ಕೂಡ ಒಬ್ರಿಗೊಬ್ಬರು ಕೈಯನ್ನು ಸೇರಿಸಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ CM BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಸಂಸದ ಬಿ ಶ್ರೀರಾಮುಲು ಏನು ಹೆಸರು ಬಂದಿದೆ, ಅವರು ಕೂಡ ಇದನ್ನು ತಿರಸ್ಕರಿಸಿದ್ದಾರೆ. ಆದರೆ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದರೆ, ಹಾಗೆಯೇ ಇನ್ನೊಬ್ಬರು ಗೃಹ ಸಚಿವರಾದಂಥ KPC ಅಧ್ಯಕ್ಷ ಪರಮೇಶ್ವರ್ ಮತ್ತು ಭಾಳಷ್ಟು ನಾಯಕರುಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಅಧಿಕಾರಿ ಭೀಮಾ ನಾಯಕ್ ಅವರ ಡ್ರೈವರ್ ರಮೇಶ್ ಗೌಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಹೆಸರು ಕೂಡ ತಳುಕಿ ಹಾಕ್ಕೊಂಡೋಗುತ್ತೆ. ಏನು ಸರ್ ಇದು? ಅವರು ಡೆತ್ ನೋಟಲ್ಲಿ ನಿಮ್ಮ ಹೆಸರು ಕೂಡ ಆಗುತ್ತೆ, ಅಲ್ಲಿ 25 ಕೋಟಿ ವ್ಯವಹಾರದ ಬಗ್ಗೆನೂ ಆಗುತ್ತೆ. ಏನು ಸರ್ ಅದು ಪ್ರಕರಣ? ನೋಡ್ರಿ, ನಾನು ಕೂಡ ಆ ಪತ್ರವನ್ನು ನೋಡ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಏನು ಹೇಳ್ತಾನೆ, ನನ್ನ ಸಾವಿಗೆ ಕಾರಣ ಭೀಮಾ ನಾಯ್ಕ ಅವರು ಅಂತೇಳಿ ಭಾಳ ಸ್ಪಷ್ಟವಾಗಿ ಕೂಡ ಕಂಡು ಬರ್ತಾ ಇದೆ. ಅಲ್ಲಿ ಪತ್ರದಲ್ಲಿ ಕೂಡ ಹಂಗೆ ಬರ್ದಾನ. ಅಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಏನು ಹೇಳ್ತಾನೆ, ಅಲ್ಲಿ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲವ್ರನ್ನ ಭೇಟಿಯಾಗಿದ್ವಿ. ಏನೋ ವೈಟ್ ಇದ್ದದನ್ನು ಬ್ಲ್ಯಾಕ್ ಮಾಡಬೇಕು, ಬ್ಲ್ಯಾಕ್ ಇದ್ದ ವೈಟ್ ಮಾಡಬೇಕಂದ್ರೆ ನಾವು ವೈಟ್ ಇದ್ದಂಥವ್ರು ಬ್ಲ್ಯಾಕು ಅಲ್ಲ, ಬ್ಲ್ಯಾಕ್ ಇದ್ದಂಥವ್ರು ವೈಟು ಅಲ್ಲ, ಏನಲ್ಲ. ನಮ್ಮ ಹತ್ರ ಅಂತೂ ಲೀಗಲಿ ಆಗಿ ನಾವು ಕೂಡ ಜನಾರ್ದನ್ ರೆಡ್ಡಿ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು. ಕಾನೂನನ್ನು ಯಾರು ಮುಚ್ಚಿಡೋಕ್ಕಾಗಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಸಾವಾಗಿದೆ. ಸಾವು ಹತ್ರ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ಜೊತೆಯಲ್ಲಿ ಅವನು ಸಾವಾಗಿದೆ, ಜೊತೆಲಿ ಯಾರು ತಪ್ಪಿದಸ್ತರು ಅನ್ನೋಂಥ ವಿಷಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಭೀಮಾ ನಾಯ್ಕ ನನ್ನ ಸಾವಿಗೆ ಕಾರಣ ಅಂತ ಇದ್ದಾನೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಅವನು ಭೀಮಾ ನಾಯ್ಕ ಅವರು 25 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಂದ್ರೆ ಅವನು ಎಷ್ಟು ದೊಡ್ಡ ಮನುಷ್ಯ ಇರಬೇಕು? ಅವನೊಬ್ಬ ತಹಸೀಲ್ದಾರ್, ಸರ್ಕಾರಿ ಎಂಪ್ಲಾಯ್ ಹತ್ರ ನಾನು ಜನಾರ್ದನ್ ರೆಡ್ಡಿ ಅವರು ಮಾತಾಡೋಕ್ಕೆ ಸಾಧ್ಯ ಆಗುತ್ತೇನೆ ರೀ? ಅದು ಎಲ್ಲ ಕೂಡ ಸುಳ್ಳು. ಏನೇ ಆದರೂ ಕೂಡ ಮನುಷ್ಯ ಸತ್ತಿದ್ದಾನೆ. ಸತ್ತಂಥ ಸಂದರ್ಭದಲ್ಲಿ ಅವನು ಬರೆದಿದ್ದಂಥ ಪತ್ರದಲ್ಲಿ ಉಲ್ಲೇಖನ ಆಗಿರೋ ಕಾರಣ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ. ನಾವು ಯಾವುದು ಕೂಡ ದೇವರ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಸುಳ್ಳನ್ನು ಹೇಳೋಕ್ಕೆ ಹೋಗಲ್ಲ. ನಾವು ಏನಿದ್ರೂ ಕೂಡ ಕಾನೂನಿಗೆ ನಾವೆಲ್ಲರೂ ಕೂಡ ಬದ್ಧವಾದಂಥ ಜನರು. ಹಂಗಾಗಿ ಇವತ್ತು ಏನಲ್ಲಿ ಉಲ್ಲೇಖನ ಆಗಿದೆ, ಉಲ್ಲೇಖನ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ತಹಸೀಲ್ದಾರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪರಿಚಯ ಇಲ್ಲ. ಅದಕ್ಕಿಂತ ಮುಂಚೆ ಅದು ಆದ ನಂತರ ಯಾವತ್ತೂ ಕೂಡ ನಮಗೆ ಪರಿಚಯ ಇಲ್ಲ. ಏನು 25 ಕೋಟಿ ಏನು ಬರ್ತಾ ಇದೆನೋ ಅವನ ಹತ್ರ ಅಷ್ಟು ಯೋಗ್ಯತೆ ಇಲ್ಲ. ಅವನ ಹತ್ರ ಮಾತಾಡೋಷ್ಟು ನಾವು ಕೂಡ ಸಣ್ಣವರೇನಲ್ಲ. ನಮಗೆ ಕೂಡ ದೇವರು ಇಷ್ಟೋ ಶಕ್ತಿ ಕೊಟ್ಟಿದ್ದಾನೆ. ಆಗಲಿ ನಾವು ಇವು ಸರ್ಕಾರ ಕಾನೂನನ್ನು ಕಣ್ಣು ಮುಚ್ಚಂಥ ವ್ಯಕ್ತಿಗಳು ನಾವಲ್ಲ. ಅವನ ಹತ್ರ ಏನು ವ್ಯವಹಾರ ನಡೆದಿಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಬೇಕಾಗುತ್ತೆ. ಭೀಮಾ ನಾಯ್ಕ ಅವ್ರನ್ನೆಲ್ಲೋ ಇದನ್ನ ವೈಟ್ನ ಬ್ಲ್ಯಾಕ್ ಮಾಡಲಿಕ್ಕೆ ಬಳಸ್ಕೊಂಡ್ರಿ, ಬ್ಲ್ಯಾಕ್ನ ವೈಟ್ ಮಾಡಲಿಕ್ಕೆ ಬಳಸ್ಕೊಂಡ್ರಿ ಅನ್ನೋ ಥರದ್ದು ಅಷ್ಟು ದೊಡ್ಡ ಮನುಷ್ಯನಲ್ಲ ಬಿಡ್ರಿ. ಅವನು ಭೀಮಾ ನಾಯ್ಕ ಒಬ್ಬ ಆಫ್ಟರ್ ತಹಸೀಲ್ದಾರ್ ಆಗಿ, ಅವನೊಬ್ಬ ಸರ್ಕಾರಿ ನೌಕರನಾಗಿ ಅವನ ಹತ್ರ ಅವನ್ಯಾಕೆ ಬಳಕೆ ಮಾಡ್ಕೋಬೇಕ್ರಿ? ಇವತ್ತು ಸರ್ಕಾರ, ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀವಿ. ಸರ್ಕಾರ ಇವತ್ತು ಏನು ತೊಗೊಂಡಿದ್ದೇನೋ ಇಡೀ ದೇಶದಲ್ಲಿ 125 ಕೋಟಿ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವನ್ನ ಯಾಕೆ ಬಳಕೆ ಮಾಡ್ಕೋಬೇಕ್ರಿ? ಅಲ್ಲ, ಯಾಕಂದರೆ ಈ ಹಿಂದೆ 2 ಅಧಿಕಾರಿಗಳು ಜಯಚಂದ್ರ ಮತ್ತು ಇನ್ನೊಬ್ರು ಚಿಕ್ಕರಾಯಪ್ಪ ಸಿಕ್ಬಿದ್ದಿದ್ದಾರೆ ಇದನ್ನು ಮಾಡಿ. ಹಾಗಾಗಿ ಸಾಧ್ಯತೆ ಇದೆಯಲ್ವಾ ಅನ್ನೋವಂಥದ್ದು ಏನಿಲ್ಲ ರೀ. ಅವೆಲ್ಲ ಕೂಡ ಏನು ಇಲ್ಲ. ನಮ್ಮ ಹತ್ರ ಆ ಅನಂತ ಬ್ಲ್ಯಾಕ್ ಮನಿ ನಮ್ಮ ಹತ್ರ ಏನು ಇಲ್ಲ. ಎಲ್ಲರೂ ಜನರಿಗೆ ಗೊತ್ತಿದೆ. ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ, ನಾವೆಲ್ಲರಿಗೂ ಕಾನೂನಾತ್ಮಕ ಗೌರವ ಕೊಡೋಂಥ ಜನರು ಯಾವುದೇ ರೀತಿಯಲ್ಲಿ ಕೂಡ ಭೀಮಾ ನಾಯ್ಕನ ಬಳಕೆ ಮಾಡ್ಕೊಂಡಿಲ್ಲ. ಅದೆಲ್ಲ ಕೂಡ ಸರಿಯಲ್ಲ, ಕರೆಕ್ಟ್ ಅಲ್ಲ. ಸರ್, ಈಗ ಆರೋಪ ಬಂದಿದೆ, ಈಗ ಏನಾದ್ರು ತನಿಖೆಗೆ ಒತ್ತಾಯಿಸ್ತೀರಾ? ಮಾಡಲಿ, ಏನೇ ತನಿಖೆ ಮಾಡಿದ್ರು ಕೂಡ ನಮ್ದೇನಿದ್ರೆ, ಇವತ್ತು ಅಲ್ಲಿ ಒಬ್ಬ ಡ್ರೈವರು ಸತ್ತೋಗಿದ್ದಾನೆ. ಪಾಪ ಅವ್ನು ಸತ್ತಂಥ ಟೈಮಲ್ಲಿ ಅವನಿಗೆ ನ್ಯಾಯ ಸಿಗಬೇಕಾದ್ರೆ ಏನು ಮಾಡಬೇಕು? ತನಿಖೆ ಆಗಬೇಕು. ತನಿಖೆ ಆಗಲಿ. ಪಾಪ ಏನೇ ತನಿಖೆ ಆದರೂ ಕೂಡ ಎಲ್ಲ ತನಿಖೆಗೆ ಕೂಡ ಶ್ರೀರಾಮುಲು ಅನ್ನೋಂಥ ವ್ಯಕ್ತಿ, ಜನಾರ್ದನ್ ರೆಡ್ಡಿ ಅವರು, ನಾವು ಎಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಆ ತನಿಖೆ ಆಗಲಿ, ಪಾಪ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಥ್ಯಾಂಕ್ ಯು. ಇದು ಭೀಮಾ ನಾಯಕ್ ಅವರ ಡ್ರೈವರ್ ರಮೇಶ್ ಗೌಡ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಡೆತ್ ನೋಟಲ್ಲಿ ಬರೆದಿಟ್ಟಿರುವಂಥ ಹೆಸರಿಗೂ ಏನು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ತನಿಖೆ ಆಗಲಿ, ಸತ್ಯ ಹೊರಬರಲಿ ಅನ್ನುವಂಥದ್ದು ಶ್ರೀರಾಮುಲು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಹರೀಶ್ ಗಂಜಲ್ಗೌಡ್, ಸುದ್ದಿ ಟಿವಿ, ನವದೆಹಲಿ. Unless it is verified, unless the information is definite, they will not unnecessarily inform the government. Of course, the intelligence will bring it to the knowledge of the Chief Minister. But the rest of it, they will confirm and then let us know. ಮಾಹಿತಿ ತಗೊಂಡ ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀವಿ. ಅನ್ನುವಂಥ ಅಧಿಕಾರಿ ಜೊತೆಗೆ ರಮೇಶ್ ಅನ್ನುವಂಥ ಒಬ್ಬ ಡ್ರೈವರ್. ಈ ಹಿನ್ನೆಲೆಯಲ್ಲಿ ರಮೇಶ್ ಅನ್ನುವಂಥವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣ
ಟಿ ವಿನಲ್ಲಿ ಬಂದಿದೆ. ಇನ್ನು ಡೀಟೇಲ್ಸ್ ಸರಿಯಾದಂಥ ಮಾಹಿತಿಗಳು ಯಾವುದು ಗೊತ್ತಿಲ್ಲ. ಅವ್ನು ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅನ್ನೋಂಥದ್ದು ಮಾಹಿತಿ ಸಿಕ್ಕಿದೆ. ನನಗನ್ಸುತ್ತೆ ಈ ಎಲ್ಲ ಸಂಗತಿಗಳು ಸಹ ಸಮಗ್ರವಾದ ತನಿಖೆ ಆದಮೇಲೆ ವಾಸ್ತವಿಕ ಸ್ಥಿತಿ ಏನು, ಇದು ಯಾರು ಜವಾಬ್ದಾರರು, ಹಿನ್ನೆಲೆ ಏನು, ಯಾಕೆ ಈ ಭೀಮಾ ನಾಯಕನ ಕಾರಣಕ್ಕೋಸ್ಕರ ಈ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡ, ಈ ಎಲ್ಲ ಸಂಗತಿಗಳು ಇದರಲ್ಲಿ ಗೊಂದಲ ಮೂಡಿಸುವಂಥದ್ದಾಗಿದೆ ಅವನು ಡೆತ್ ನೋಟಲ್ಲಿ. ಸೊ ಸಮಗ್ರ ತನಿಖೆ ಆದಮೇಲೆ ವಾಸ್ತವಿಕ ಸತ್ಯ ಸಂಗತಿ ಗೊತ್ತಾಗುತ್ತೆ. ಸಮಗ್ರ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಆ ಒಂದು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಆ ಸಂದರ್ಭದಲ್ಲಿ ಬರೆದಿರೋ ಡೆತ್ ನೋಟಲ್ಲಿರುವಂಥ ಎಲ್ಲ ಮಾಹಿತಿಗಳು, ಈ ಸತ್ಯಾಸತ್ಯಗಳು ಯಾವಾಗ ಗೊತ್ತಾಗುತ್ತೆ, ತನಿಖೆ ಆದಮೇಲೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು ಸಮಗ್ರವಾದಂಥ ತನಿಖೆ ಆಗಬೇಕು, ಸತ್ಯ ಸಂಗತಿ ಈಚೆಗೆ ಬರಬೇಕು. ಹೇಳಿದ್ನಲ್ಲ ಇವರೇ, ಯಾರ ಹೆಸರಿದೆ ಅನ್ನೋದು ನನಗೇನು ಗೊತ್ತಿಲ್ಲ. ಯಾವುದೇ ಇರಲಿ, ಶ್ರೀರಾಮುಲು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದನ್ನು ನಾನು ನೋಡ್ತಾ ಇದ್ದೆ. ಅದಕ್ಕೋಸ್ಕರ ಅವರು ಏನು ಹೇಳಿದ್ದಾರೆ, ಇದರಲ್ಲೇನು ಸತ್ಯಾಂಶ ಇಲ್ಲ, ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ನಮಗೂ ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಪತ್ರಿಕಾ ಸ್ನೇಹಿತರು ನೀವು ಹೇಳ್ತಿರುವಂಥದ್ದೇನೆ ಇದ್ರ ಬಗ್ಗೆ. ಎಸ್, ಇದು ಭಾಳ ಗಂಭೀರವಾದಂಥ ಪ್ರಕರಣ. ಈಗಾಗಲೇ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಈ ವಿಚಾರವನ್ನು ಎತ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಪಕ್ಷಗಳು ಮತ್ತು ಸುದ್ದಿವಾಹಿನಿಗಳು ಕೂಡ ಈ ವಿಚಾರವನ್ನು ಭಾಳ ಗಂಭೀರ ತೆಗೆದುಕೊಂಡಿರೋದ್ರಿಂದ ಈ ಒಂದು ಪ್ರಕರಣದಿಂದ ಆದರೂ ಕೂಡ ಈ ಒಂದು ಕಪ್ಪು ದಂಧೆ ಏನಿದೆ, ಬಿಳಿ ಹಣ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕರಣಗಳು ಜಾಸ್ತಿ ಆಗ್ತವೆ. ಸೊ ಇದಕ್ಕೆಲ್ಲೊಂದು ಕಡೆ ಬ್ರೇಕ್ ಹಾಕಬೇಕಾದ್ರೆ ನಿಜವಾಗಲೂ ಕೂಡ ಮೂಗನ್ನು ಹಿಡಿಬೇಕಾಗತ್ತೆ. ಮೂಗು ಹಿಡಿದ್ರೆ ಬಾಯಿ ತಂತಾನೆ ಓಪನ್ ಆಗುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ಪಕ್ಷಾತೀತವಾಗಿ ಇಂಥ ಪ್ರಕರಣಗಳನ್ನು ಬೆಂಬಲಿಸಲಿಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಇವರು ಒಂದು ಪಕ್ಷದ ಮೇಲೆ ಇವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು, ಈ ಕಾರಣಕ್ಕಾಗಿಯೇ ಈ ಪ್ರಕರಣಗಳು ಎಲ್ಲೋ ಒಂದು ಕಡೆ ಅವು ಮಧ್ಯನೇ ಕೈ ಬಿಟ್ಟು ಹೋಗ್ತವೆ. ನಾನು ಚರ್ಚೆ ಶುರು ಮಾಡ್ತೇನೆ. ಜೊತೆಗೆ ಸಾಮಾಜಿಕ ಹೋರಾಟಗಾರ ಆರ್ಟಿ ಕಾರ್ಯಕರ್ತರಾದಂಥ ಸಾಯಿದತ್ತ ಇದ್ದಾರೆ. ಸಾಯಿದತ್ತ ಕಾರ್ಯಕ್ರಮ ಸ್ವಾಗತ. ಹಾಗೆ ಇನ್ನೊಬ್ಬರು ಆಮ್ ಆದ್ಮಿ ಪಕ್ಷದ ನಾಯಕರಂಥ ಕಿರಣ್ ಗೌಡ್ರು ಇದ್ದಾರೆ. ಕಿರಣ್ ಗೌಡ್ರು ನಿಮಗೆ ಸ್ವಾಗತ. ಸಾಯಿದತ್ತ ಅವರೇ, ಇವತ್ತು ಶ್ರೀರಾಮುಲು ಅವರು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದರೆ, ಒಂದು ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ಸತ್ತ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ. ಇಲ್ಲಿ ಪ್ರಶ್ನೆ ಇರೋದು ಸತ್ತ ವ್ಯಕ್ತಿ ಬರೆದಿರೋ ಪತ್ರದ ಬಗ್ಗೆ ಇರೋದು. ಪತ್ರದಲ್ಲಿ ಅವನು ಬರೆದಿರ್ತಕ್ಕಂಥ ಅಂಶಗಳ ಬಗ್ಗೆ, ಯಾವ ಅಂಶಗಳನ್ನು ಪ್ರಸ್ತಾಪ ಮಾಡಿ ನನಗೆ ತೊಂದರೆ ಆಗಿದೆ, ನನಗೆ 3 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಆತ ಭೀಮಾ ನಾಯಕ್ ಅನ್ನೋಂಥ ಅಧಿಕಾರಿ, ಇದ್ರಾಗ ಮೊಹಮ್ಮದ್ ಜಾಫರ್ ಅನ್ನೋಂಥವ್ರು ಕೈವಾಡ ಇದೆ, ಅವರಿಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಸೊ ಈ ಪತ್ರಕ್ಕೆ ನಾವು ತನಿಖೆ ಆಗಬೇಕಂತ ಕೇಳಬೇಕಾ, ಅಥವಾ ಸತ್ತ ನಾವು ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಬೇರೆ ವಿಚಾರ. ಆದರೆ ಭಾಳ ಮೇಜರ್ ಇರ್ತಕ್ಕಂಥದ್ದು ಈ ಪತ್ರ. ಈ ಸತ್ತ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ಈ ಸತ್ತ ವ್ಯಕ್ತಿ ಬರೆದಿಟ್ಟಂತಹ ಪತ್ರದ ಬಗ್ಗೆ ತನಿಖೆ ಆಗಬೇಕು. ಸತ್ತ ವ್ಯಕ್ತಿ ಬರೆದಿರ್ತಕ್ಕಂಥ ಪತ್ರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅಪರಾಧಿಗಳನ್ನು, ಆರೋಪಿಗಳನ್ನು ಪತ್ತೆ ಹಚ್ಚಿದರೆ ಮಾತ್ರ ಸತ್ಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಾಗತ್ತೆ. ಅದನ್ನು ಶ್ರೀರಾಮುಲು ಅವರು ಸ್ಪಷ್ಟಪಡಿಸಬೇಕು. ಅಂದರೆ ಈ ಸತ್ಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ಅವ್ರು ಬರೆದಿಟ್ಟಿರ್ತಕ್ಕಂತಹ ಪತ್ರವನ್ನು ಯಾವ ಮಟ್ಟದಲ್ಲಿ ತನಿಖೆ ಆಗಬೇಕು ಅನ್ನತಕ್ಕಂಥದ್ರ ಬಗ್ಗೆ ಅವ್ರು ಸ್ಪಷ್ಟಪಡಿಸಿದರೆ ಮಾತ್ರ ಆ ಸತ್ಯ ವ್ಯಕ್ತಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಅಂದರೆ ಈ ಒಂದು ಕೆಲವು ದಿವಸಗಳಲ್ಲಿ ನಾವು ಗಮನಹರಿಸಬೇಕಾದಂಥ ಅಂಶ ಏನಂದರೆ, ಈಗ ಈ ಕಪ್ಪು ಬಿಳುಪು ದಂಧೆ ಏನಿದೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಅಧಿಕಾರಿಗಳ ಸುತ್ತನೇ ತಿರುಗುತ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಅದು ಈ ಚಿಕ್ಕರಾಯಪ್ಪ ಅವರದ್ದು ಇರ್ಬೋದು, ಅಥವಾ ಜಯಚಂದ್ರ ಈಗ ನಮ್ಮ ಕಲಾಚಿಪಾಳ್ಯಂ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಈಗ ಬಂದಿರತಕ್ಕಂಥ ಭೀಮಾ ನಾಯಕ್ ಅವರು, ಈ ಪ್ರತಿಯೊಂದು ಕೂಡ ಈ ಅಧಿಕಾರಿಗಳ ಮಟ್ಟದಲ್ಲೇ ತಿರುಗ್ತಾ ಇದೆ. ಈ ಪ್ರಕರಣವನ್ನು ನಾವು ಗಮನಿಸಬೇಕಾದ್ರೆ ಮೇಲ್ನೋಟಕ್ಕೆ ನಮ್ಮ ಒಂದು IPC ಪೆನಲ್ ಕೋಡ್ ಪ್ರಕಾರ ಡೆತ್ ನೋಟನ್ನು ಆಧರಿಸಿ ಎಲ್ಲ ಪ್ರಕರಣಗಳನ್ನು ಕೂಡ ಪ್ರಕರಣಗಳನ್ನು ದಾಖಲೆ ಮೇಲ್ನೋಟಕ್ಕೆ ಇದನ್ನು ದಾಖಲೆಯನ್ನು ಪರಿಗಣಿಸಿ ಸರ್ಕಾರ ತನಿಖೆ ಆರಂಭಿಸಬೇಕು. ಯಾವ ಮಟ್ಟದ ತನಿಖೆಯನ್ನು ಆರಂಭಿಸಬೇಕು ಅನ್ನತಕ್ಕ ಈ ಪ್ರಶ್ನೆ ಬರೋದೇನಂದ್ರೆ CBI ಕೊಡ್ಬೇಕಾ CID ಕೊಡ್ಬೇಕನ್ನೋದು ಇಲ್ಲ. ಇಲ್ಲಿ ಪ್ರಶ್ನೆ ಏನಂತಂದ್ರೆ ಇದೊಂದು ಗಂಭೀರವಾದಂಥ ವಿಷಯ. ಇಲ್ಲಿ ಅವರು ರಮೇಶ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿರತಕ್ಕಂಥ ಅಂಶಗಳಿಗೂ ಹಾಗೂ ಇತ್ತೀಚೆಗೆ ನಡೆದಿರತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆಗೂ ನಾವು ಹೋಲಿಕೆಯನ್ನು ಮಾಡಿದಾಗ ಅಲ್ಲೂ ಕೂಡ ದೊಡ್ಡ ಮಟ್ಟದ ಹಣ ಖರ್ಚಾಗಿರ್ತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥದ್ದು ಓಪನ್ ಸೀಕ್ರೆಟ್. ಆದಾಯ ತೆರಿಗೆ ಇಲಾಖೆಯವರು ಕೂಡ ಅವರಿಗೆ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಅವರು ಅದೇ ವಿಷಯವನ್ನು ಮತ್ತೆ ಪ್ರಸ್ತಾಪ ಮಾಡಿದಾಗ ಭೀಮಾ ನಾಯಕ್ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ಸುಮಾರು ದೊಡ್ಡ ಮೊತ್ತದ ಹಣವನ್ನು ಬಿಳಿಯಾಗಿ ಪರಿವರ್ತಿಸಿ ಕೊಟ್ಟಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ. ಖಂಡಿತವಾಗಿ. ಅಲ್ಲದೆ ಒಂದು ವ್ಯಕ್ತಿ
ಕೊನೆಯ ಹಂತದಲ್ಲಿ ಮಾತ್ರ ತಮ್ಮ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ತಾರೆ. ಅಲ್ಲದೆ ಬೇರೆ ಉದ್ದೇಶಗಳು ಕೂಡ ಅವರಿಗೆ ಇರಲಿಲ್ಲ. ಅಲ್ಲದೆ ಈ ಡೆತ್ ನೋಟನ್ನು, ಸುದೀರ್ಘವಾದ ಡೆತ್ ನೋಟನ್ನು ಬರೆದಿರತಕ್ಕಂಥ ಸುಮಾರು 6 ಪೇಜುಗಳಷ್ಟು ದೊಡ್ಡ ಡೆತ್ ನೋಟ್, 14 ಪೇಜುಗಳಷ್ಟು ದೊಡ್ಡ ಒಂದು ಡೆತ್ ನೋಟನ್ನು ಒಬ್ಬ ಚಾಲಕ ಅಥವಾ ಸಾಕಷ್ಟು ವಿದ್ಯೆ ಕೂಡ ಇಲ್ಲದೆ ಇರತಕ್ಕಂಥ ಒಬ್ಬ ಚಾಲಕ 16 ಪುಟದ ಒಂದು ಡೆತ್ ನೋಟನ್ನು ಬರೆದಿದ್ದಾರೆ. ಅಂದರೆ ಈ ಡೆತ್ ನೋಟು ಯಾವ ಮಟ್ಟಿಗೆ ಪ್ರಾಮುಖ್ಯತೆ ಪಡೆತಿರತಕ್ಕಂಥದ್ದು ನಾವೆಲ್ಲರೂ ಗಮನಿಸ್ತೀವಿ. ನಿಜ ಸಾಯ್ತಿದ್ರೆ ಕಿರಣ್ ಗೌಡ್ರೆ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ರಮೇಶ್ ಗೌಡ ಈ ಒಂದು ದೊಡ್ಡ ಪ್ರಕರಣವನ್ನ ಬರೀಬೇಕಾದ್ರೆ ಆತನ ಮೇಲಿದ್ದಂತ ಒಂದು ಮಾನಸಿಕ ಒತ್ತಡ ಒಂದು, ಅಥವಾ ಒಬ್ಬ ಚಾಲಕನಾಗಿ ನನ್ಗೆ ಯಾಕಬೇಕಪ್ಪ ಇದು ದೊಡ್ಡವ್ರ ಸಾವಾಸ, ಏನಾದ್ರು ಮಾಡಿ ಸಾಯ್ಲಿ, 20 ಕೋಟಿ ನಮ್ಗೇನು, ನನಗೆ ತಿಂಗಳಿಗೆ ಒಂದು 10,000 15,000 ಸ್ಯಾಲ್ರಿ ತೊಗೊಳ್ಳೋ ಡ್ರೈವರು, ಅವ್ರ ಕುಟುಂಬ ಇರುತ್ತೆ ಪಾಪ, ಅವ್ರು ನಂಬ್ಕೊಂಡಂತ ಹೆಂಡತಿ ಮಕ್ಕಳಿದ್ದಾರೆ, ಅಣ್ತಂಬ್ರು ಇದ್ದಾರೆ, ಆ ಕುಟುಂಬ ಸಾಕಬೇಕಾಗಿದೆ, ಅವ್ನು ಸುಸ್ತಾಗಿ ಹೋಗ್ಬಿಟ್ಟಿದ್ದ, ಅವ್ನು 3 ತಿಂಗಳು ಸ್ಯಾಲ್ರಿ ಇದೆ, ಈ ದೊಡ್ಡ ಸಾವಾಸ ನಾನೇ ಹಾಕ್ಬೇಕಂತೇಳಿ ಸುಮ್ಮನೆ ಆರಾಮಾಗಿರ್ಬೋದಿತ್ತು ಅವನು. ಸುಮ್ಮನೆ ಇರ್ಬೋದು ಒಂದೇ ಪ್ರಶ್ನೆ ಇಲ್ಲ, ಅವ್ರದೇ ಜೊತೆಲಿ ಶಾಮೀಲಾಗಿ ಒಂದಷ್ಟು ದುಡ್ಡು ತಗೊಂಡು ನೆಮ್ಮದಿ ಜೀವನ ನಡೆಸಬಹುದಾಗಿತ್ತು. ಮಾಡಿ ಡ್ರೈವರ್ ಕೆಲಸ ಮಾಡ್ಕೊಂಡು ಈ ಸಣ್ಣ ಪುಟ್ಟ ಕೆಟ್ಟ ಒತ್ತಡಗಳನ್ನ ಆಚೆ ಬಂದು ನೆಮ್ಮದಿಗಲ್ಲೆಲ್ಲ ಬೇರೆ ಜಾಗಗಳಲ್ಲಿ ಹೋಗಿ ಇರ್ಬೋದಾಗಿತ್ತು, ಜಮೀನು ಮಾಡ್ಕೊಂಡು. ಆದರೆ ನಾವಿಲ್ಲಿ ನೇರವಾಗಿ ಹೇಳಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ, ರಮೇಶ್ ಮೇಲೆ ಬಿದ್ದಂತ ಒತ್ತಡ ಎಷ್ಟು ಮಟ್ಟದಾಗಿರ್ಬೇಕು, ಆಮೇಲೆ ಈ ಎಲ್ಲಾ ದಂಧೆಗಳನ್ನ ನೋಡಿ ಎಷ್ಟು ಬೇಸತ್ತಿರ್ಬೇಕು ಆ ಮನುಷ್ಯ. ಈ ಮನುಷ್ಯ ಇವತ್ತೇನು ವುಡ್ಲ್ಯಾಂಡ್ ಅಲ್ಲಿ ಬಂದಿದ್ದಾರೆ, ಯಾವ್ಯಾವ ಕಾರ್ಗಳನ್ನ ಉಪಯೋಗಿಸಿದ್ರು, ಈ ಡೀಲ್ ಹೌದು, ಈ ಕಾರ್ಗಳು ಇವ್ರಿಗೆ ಸೇರಿದಂತ ಕಾರ್ಗಳಾಗಿರುತ್ತೆ. ಅದು ಬಿಟ್ಟು ನಾನು ನೇರವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ರಮೇಶ್ ಗೌಡನ ಆತ್ಮಹತ್ಯೆ ಇದು ಕೇವಲ ಆತ್ಮಹತ್ಯೆ ಆಗಿರೋದಿಲ್ಲ, ಇದು ನೇರವಾದ ಕೊಲೆ. ಭೀಮಾ ನಾಯಕ್ ಮೊದಲನೇವರಾಗಿ, ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವರ ಇಬ್ಬರು ಹೆಸರುಗಳನ್ನ ಪ್ರಸ್ತಾಪ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಬಹಳ ಸೀರಿಯಸ್ ಆಗಿ ಈ ಇಶ್ಯೂನ ತಗೊಂಡು, ನೀವು ಇವರು ರಾಜ್ಯ ಸರ್ಕಾರ ಏನ್ ಮಾಡ್ಬೋದು, ಇವಾಗ ಈ ವಿಷಯನ ತಗೊಂಡೋಗಿ CBI ಒಪ್ಪಿಸ್ಬಿಟ್ರೆ ನಮ್ಮ ವಿಷಯಗಳು ನಮ್ಮಲ್ಲಿ ಇವ್ರದ್ದು ಅದೇ ರಿಸ್ಕ್ ಇರೋದು ಇವಾಗ ಕರ್ನಾಟಕ ಜನಕ್ಕೆ ಅಥವಾ ಇಡೀ ದೇಶದ ಜನಕ್ಕೆ ಮತ್ತೆ ಮೋದಿ ಅವ್ರಿಗೂ ಸರ್ ನಾ ಹೇಳ್ತಾ ಇರೋದು. ಈ ಟೇಕ್ ಅಂಡ್ ಗೋ ಅಂತ ಪೊಸಿಷನ್ ತಗೊಂಡು ಪಾಲಿಸಿ ಇದ್ರ ಮೇಲೆ ಇರೋ ಈ 2 ವಿಷಯ ಬೇಡ ಅಂತ ಸುಮ್ಮನೆ ಆಗ್ಬಿಡೋದು ಸಿಚುವೇಶನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆಮ್ ಆದ್ಮಿ ಪಕ್ಷ ಬಹಳ ಸೀರಿಯಸ್ ಆಗಿ ಒಂದು ಅಲಿಗೇಷನ್ ಮಾಡಿ ಒತ್ತಡ ಆಗ್ತದೆ. ಏನಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಒಂದು ಕಮಿಟಿ ಫಾರ್ಮ್ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತರ ಮಾಡಬೇಕು. ಯಾಕಂದ್ರೆ ಕಪ್ಪು ದಂಧೆ ದೊಡ್ಡ ಪ್ರಮಾಣದಲ್ಲಿ ನಡೀತದೆ, ಕೇವಲ ಇದೊಂದು ಒಂದು ಇನ್ಸಿಡೆಂಟ್ ಅಲ್ಲ, ಇದು ಇಂತ 100 ಇನ್ಸಿಡೆಂಟ್ ಬರ್ತಾ ಇದೆ ರಾಜ್ಯದಲ್ಲಿ. ಬರೀ ಕರ್ನಾಟಕದಲ್ಲಿ ಇಂಥದೊಂದು 5-6 ಸ್ಟೇಟ್ ಲೆವೆಲ್ ಆಫೀಸರ್ಸ್ಗಳು ಇಂಥ ಕೆಟ್ಟ ಕೆಲಸಕ್ಕೆ, ಹೀನಾಯ ಕೆಲಸಕ್ಕೆ ತೊಡಗಿಸ್ಕೊಂತಾರೆ ಅಂತಂದ್ರೆ ರಾಜ್ಯದ ದೇಶದ ಮಿಕ್ಕಿದ ಎಲ್ಲಾ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜನ ತೊಡಗಿಸ್ಕೊಂಡಿರ್ಬೋದು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಇವತ್ತು ನವೆಂಬರ್ 8ನೇ ತಾರೀಕು ಈ ವಿಷಯ ಹೇಳಿದಾಗ, ಮೋದಿ ಅವರು ಅನೌನ್ಸ್ ಮಾಡಿದಾಗ ಅರವಿಂದ್ ಕೇಜ್ರಿವಾಲ್ 2 ದಿನ ಸೈಲೆನ್ಸ್ ಆಗಿರ್ತಾರೆ. ಇಡೀ ದೇಶದ ಎಲ್ಲಾ ಮಾಧ್ಯಮಗಳು ಬಹಳ ಕುತೂಹಲದಿಂದ ಕೇಳಿಸ್ಕೊಂತಾರೆ, ಯಾಕೆ ಅರವಿಂದ್ ಕೇಜ್ರಿವಾಲ್ ಏನೂ ಮಾತಾಡ್ತಾ ಇಲ್ಲ ಅಂತ. ಅರವಿಂದ್ ಕೇಜ್ರಿವಾಲ್ 2 ದಿನ ಕೂಲಂಕಷವಾಗಿ ಇದ್ರ ಪ್ರೋಸ್ ಅಂಡ್ ಕಾನ್ಸ್ಗಳನ್ನ ತೂಕ ಮಾಡಿ ನೋಡಿ 3ನೇ ದಿನ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇದೊಂದು ಕಾಮಿಡಿ ಆಗುತ್ತೆ, ಇದೊಂದು ಜೋಕ್ ಆಗುತ್ತೆ ಇಡೀ ದೇಶದಲ್ಲಿ, ಇತಿಹಾಸದಲ್ಲಿ. ಯಾಕೆ ಅಂತಂದ್ರೆ ಯಾವ ಜನಸಾಮಾನ್ಯನಿಗೆ ಇದು ಉಪಯೋಗ ಆಗಬೇಕು ಅಂತ ಒಂದು ಸುಮ್ಮನೆ ಹುರಾಪಟ್ಟೆ ಹೇಳ್ತಾ ಇದ್ದಾರೆ, ನಾಟಕೀಯವಾಗಿ ಮಾತಾಡ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ. ಇದು ಜನಸಾಮಾನ್ಯ ರಸ್ತೆಯಲ್ಲಿ ನಿಂತ್ಕೊಂತಾರೆ. ಅದೇ ಅಧಿಕಾರಿಗಳು, ರಾಜಕಾರಣಿಗಳು ಮನೆಗಳಿಗೆ ತರಿಸ್ಕೊಂಡು ಈ ದಂಧೆಗಳನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾರೆ. ಅದು ಇವತ್ತು ನಿಜ ಆಗ್ತದೆ. ಪ್ರತಿ ದಿನನೂ ಒಂದೊಂದು ಇನ್ಸ್ಟೆನ್ಸ್ ಅಲ್ಲೂ ಇದು ಪ್ರೂವ್ ಆಗ್ತಾ ಹೋಗ್ತದೆ. ಜನ ಅವತ್ತು ಅರವಿಂದ್ ಕೇಜ್ರಿವಾಲ್ ಪ್ರತಿಯೊಂದು ವಿಚಾರದಲ್ಲೂ ಮೋದಿನ ದ್ವೇಷಿಸ್ತಾನೆ, ಆರೋಪ ಮಾಡ್ತಾನೆ, ಪ್ರತಿಯೊಂದಕ್ಕೂ ಅಲಿಗೇಟ್ ಮಾಡ್ತಾನೆ ಅಂತ ಹೇಳ್ತಾ ಬಂದ್ರು. ಆದರೆ ಪ್ರತಿ ಒಂದು ದಿನನೂ ಕಳೆದ 20 ದಿನದಿಂದ every day it has been proved that whatever Arvind Kejriwal is being saying is true ಅನ್ನೋ ತರದಲ್ಲಿ. ಇದು ಕಾಮಿಡಿ ಚಿತ್ರ ಆಗಿಲ್ಲ, ಪ್ರತಿಯೊಂದು ಹಗರಣ ಪತ್ತೆದಾರಿ ಚಿತ್ರನೇ ಆಗ್ತಾ ಇದೆ. ಪತ್ತೆದಾರಿ ಆದ್ರೂ ಕೂಡ ಕ್ಲೈಮ್ಯಾಕ್ಸ್ ಬರ್ಬೇಕಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರು ಒಂದು ರಿಸಲ್ಟ್ ಬೇಕು ಅಂತ. ಬರೀ ನಾವು ಸಿನಿಮಾ ನೋಡ್ತಾ ಕ್ಲೈಮ್ಯಾಕ್ಸ್ ಗೊತ್ತಿಲ್ದಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಮತ್ತೆ ಒಂದು ನವೆಂಬರ್ 8ರಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವ ಅಧಿಕಾರಿಗಳು ಇದರಲ್ಲಿ ಸಿಗಾಕೊಂಡ್ರು, ಎಷ್ಟು ಕಪ್ಪು ಹಣ ಸಿಕ್ತು, ಕಪ್ಪು ಹಣ ಅನ್ನೋಕ್ಕಿಂತನೂ 500,000 ರೂಪಾಯಿ ನೋಡಿ ಬ್ಯಾನ್ ಆದ ತಕ್ಷಣ ಆ ದುಡ್ಡನ್ನು ಹೇಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಫೈಟ್ ಮಾಡಿದ್ರು, ಏನು ಹರಸಾಹಸ ಪಟ್ಟರು ದೊಡ್ಡವರು ಅಧಿಕಾರಿಗಳು, ರಾಜಕಾರಣಿಗಳು ಇರ್ಬೋದು, ಮತ್ತು ಭಾಳ ದೊಡ್ಡ ಜನರು ಮಾಡಿರ್ತಕ್ಕಂಥ ಪ್ರಯತ್ನ ಏನಿದೆ ಅದ್ರ ಮೇಲೆ ಇವತ್ತು ಭಾಳಷ್ಟು ತನಿಖೆಗಳು ಕೂಡ ಶುರು ಆಗಿದ್ದಾವೆ. ಕ್ರೈಮ್ನ ರಿಪೋರ್ಟರು ಭವ್ಯ ಶಿವರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಕಪ್ಪು ಬಿಳಿ ದಂಧೆ ವಿಶೇಷ ಕ್ರಮಕ್ಕೆ ಮತ್ತು ಸ್ವಾಗತ ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅಧಿಕಾರಿಗಳು ಕಪ್ಪು ದಂಧೆಯಲ್ಲಿ ತೊಡಗಿದ್ದಾರೆ. ಕೆಲವು ಅಧಿಕಾರಿಗಳು ಇತ್ತೀಚೆಗೆ ಸಿಗಾಕೊಂಡಿದ್ರು, ಸಾಯ್ದತ್ತ ಆಗಲೇ ಮಾತಾಡ್ತಾ ಇದ್ರು. ಕೆಲವು ಅಧಿಕಾರಿಗಳು ಬೆಳಿಗ್ಗೆ ಫ್ಲೈಟಲ್ಲಿ ಹೋಗಿ ಬಾಂಬೆಗೆ ಹೋಗಿ ಮಜಾ ಮಾಡಿ ಬರ್ತಿದ್ರು ಅಂತೇಳಿ. ಆ ಮಹಾನುಭಾವ ಅಧಿಕಾರಿಗಳು ನಿಜವಾಗ್ಲೂ ನೋಡಿದ್ರೆ ಅವರು ಏನು ಭಾಳ ಸಂಭಾಯಿತ ಥರ ಕಾಣ್ತಾರೆ. ಆದರೆ ಅವ್ರ ಮನೆಗಳಲ್ಲಿ, ಅವ್ರ ಬೆಡ್ಗಳಲ್ಲಿ 4.5 ಕೋಟಿ ಹೊಸ ನೋಟು, ಪಿಂಕ್ ನೋಟ್ಗಳು ಸಿಗ್ತಾ ಇದ್ದಾವೆ. ಮೊದಲು ಅದಕ್ಕೆ ಕನಕಾಂಬರ ಅಂತ ಕರಿತಿದ್ರು 1,000 ರೂಪಾಯಿ ನೋಟಿಗೆ, ಈಗ ಪಿಂಕ್ ಕಲರ್ ಬಂದಿದೆ. ಅಂದರೆ
ಯಾವುದೇ ನೀವು ತನ್ನಿ ಅದನ್ನು ನಾವು ಬಿಡಲ್ಲ, ಅದನ್ನು ಮುಂಡ ಮೋಚೋದು ಅಷ್ಟೇ ನಮ್ಮ ಕೆಲಸ ಅನ್ನುವಂಥ ರೀತಿ ಇವತ್ತು ಅಧಿಕಾರಿಗಳು ಇವತ್ತು ನಡೆಸಿರ್ತಕ್ಕಂಥ ಈ ಕಪ್ಪು ದಂಧೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ಅಧಿಕಾರಿಗಳಿದ್ದಾರೆ, ಎಲ್ಲೂ ಕೂಡ ಅವರು ಭಾಳ ಈಗ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕೆಲವು ಜನ ಬೆವರು ಬರ್ತಾ ಇರ್ಬೋದು, ಆದರೆ ತನಿಖಾ ಸಂಸ್ಥೆಗಳು ನಿಜವಾಗ್ಲೂ ಕೂಡ ಅದನ್ನು ಪತ್ತೆ ಹಚ್ಚಿ ಅದನ್ನು ಕಂಡುಹಿಡಿದ್ರೆ ಭಾಳಷ್ಟು ಜನ ಅಧಿಕಾರಿಗಳು ಬೀದಿಗೆ ಬರ್ತಾರೆ. ಸೊ ಇವತ್ತು ರಮೇಶ್ ಗೌಡ ಅನ್ನೋಂಥ ಒಬ್ಬ ಚಾಲಕ, ಆತನೇನು ದೊಡ್ಡ ಏನು ಹಿನ್ನೆಲೆಯನ್ನು ಕೊಡಲ್ಲ ಅಥವಾ ದೊಡ್ಡ ಕುಟುಂಬನೂ ಅಲ್ಲ, ಒಬ್ಬ ರೈತ ಕುಟುಂಬ, ಒಂದು ಹೊಟ್ಟೆಪಾಡಿಗಾಗಿ ಒಂದು ಸರ್ಕಾರಿ ನೌಕರಿ ಚಾಲಕನಾಗಿದ್ದಂಥವನು ಇದನ್ನೆಲ್ಲ ಕಣ್ಣಾರೆ ನೋಡಿ ಬೇಸತ್ತು ತನ್ನ ಪ್ರಾಣಕ್ಕೂ ಕೂಡ ಇವರೇನಾದ್ರು ತೊಂದರೆ ಮಾಡ್ಬೋದು, ಬೇಡಪ್ಪ ಇಂಥ ಸಾವಾಸ ಅಂತ ಹೇಳ್ಬಿಟ್ಟು ಇದನ್ನು ಅಟ್ಲೀಸ್ಟ್ ಜನಕ್ಕೆ ಹೇಳಬೇಕು, ಇದನ್ನು ಸಮಾಜ ಮುಂದೆ ತರಬೇಕು, ಇಂಥದ್ದೊಂದು ನಡೀತಾ ಇದೆ ಅಂತ ಹೇಳಿ ಆತ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಪ್ರಾಣವನ್ನೇ ಬಲಿ ಕೊಟ್ಟು ಇವತ್ತು ಈ ಒಂದು ಪತ್ರ ಬರೆದಿರ್ತಕ್ಕಂಥ, ಯಾಕಂತಂದ್ರೆ ಇದೊಂದು ರೀತಿ ಇಂಡೈರೆಕ್ಟ್ ಮರ್ಡರ್ ಅಂತ ಹೇಳ್ಬೋದು, ಇದನ್ನು ಆತ್ಮಹತ್ಯೆ ಅನ್ನೋಕ್ಕಿಂತಲೂ ಕೂಡ ಒಂದು ಪ್ರೆಷರ್ ಮಾಡಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ರಮೇಶ್ ಗೌಡ ಬರೆದ ಪತ್ರ ಏನು ನೋಡೋಣ. ನಾನು ನನ್ನ ಕೈಯಾರೆ ಬರೆದಿಟ್ಟಿರುವ ಡೆತ್ ನೋಟ್. ರಮೇಶ್ ಕೆಸಿ, ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿ. ಭೀಮಾ ನಾಯಕ್ ಕೆಎಸ್, ವಿಶೇಷ ಭೂ ಸ್ವಾಧೀನ ಅಧಿಕಾರಿ. ಇವರು ಮಾಡಿರುವ ಅವ್ಯವಹಾರಗಳು, ಇವರು ಸಂಪಾದಿಸಿರುವ ಬೇನಾಮಿ ಆಸ್ತಿ 100 ಕೋಟಿಗೂ ಹೆಚ್ಚಿದೆ. ಬೆಳಗಾವಿಯ ಸದಾಶಿವನಗರದಲ್ಲಿ ಬಂಗಲೆ ಖರೀದಿ, ತಹಶೀಲ್ದಾರ್ ಇದ್ದ ಸಂದರ್ಭ. ಹೊಸಕೋಟೆಯಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾಲ ಮಾಡಿ 20 ಗುಂಟೆ ಖಾಲಿ ನಿವೇಶನ ಖರೀದಿ ಮಾಡಿದ್ರು. ಹಗರಿಬೊಮ್ಮನಹಳ್ಳಿ ತಾಲೂಕು ಹೊಲ್ಲಬಾಪುರದಲ್ಲಿ ಖರೀದಿಸಿರುವ 30 ಎಕರೆ ಹೊಲ. ಮರಿಯಮ್ಮನಹಳ್ಳಿಯಲ್ಲಿ ಖರೀದಿಸಿರುವ ಅಣ್ಣ ತಮ್ಮಂದಿರ 10 ಎಕರೆ ಆಸ್ತಿ. ಡೊನಾಟ ಕಂಪನಿಯಲ್ಲಿ ಎಂಎಸ್ ಪಾಳ್ಯದ ಹತ್ತಿರ 5 ಕೋಟಿ, ಅನಿಲ್ ಜೈನ್ ಹತ್ತಿರ 9880899500 ಖರೀದಿಸಿರುತ್ತಾರೆ. ಅಟ್ಟೂರು ಯಲಹಂಕದಲ್ಲಿ ಸ್ವಂತ ಮನೆ ಹಾಗೂ ಪಕ್ಕದಲ್ಲೇ ಅವರ ಹೆಂಡತಿಯ ಅಕ್ಕಂದಿರ 2 ಸೈಟ್ಗಳನ್ನು ಖರೀದಿಸಿರುತ್ತಾರೆ. ಸಹೋದರ ಕೃಷ್ಣನಾಯಕ್ ಹೆಸರಿನಲ್ಲಿ ಪೆಟ್ರೋಲ್ ಬಂಕ್ ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುತ್ತಾರೆ. ಸಹೋದರ ಕೃಷ್ಣನಾಯಕ್ ಹೆಸರಿನಲ್ಲಿ 2 ದುಬಾರಿ ಕಾರುಗಳನ್ನು ಖರೀದಿಸಿರುತ್ತಾರೆ. ಇನ್ನೊಬ್ಬ ತಮ್ಮ ಅರ್ಜುನ್ ಹೆಸರಿನಲ್ಲಿ 1 ತವೇರಾ ಕಾರು ಖರೀದಿ ಮಾಡಿರುತ್ತಾರೆ. ತಮ್ಮ ಮೇಲಿದ್ದ ಇಲಾಖಾ ತನಿಖೆಗಳ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಕಂದಾಯ ಸಚಿವ ಆಪ್ತ ಕಾರ್ಯದರ್ಶಿಗಳಿಗೆ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಕೃಷ್ಣಯ್ಯ ಚೆಟ್ಟಿ ಅಂಡ್ ಸನ್ಸ್ನಲ್ಲಿ 1 ಕೋಟಿಗೂ ಅಧಿಕ ವ್ಯವಹಾರ ನಡೆಸಿರುತ್ತಾರೆ. ಅದರಲ್ಲಿ 50 ಲಕ್ಷ ರೂಪಾಯಿ ವಜ್ರದ ಉಂಗುರವನ್ನು ಬೆರಳಿಗೆ ಹಾಕಿರುತ್ತಾರೆ. ಕಸ್ಟಮರ್ ಐಡಿ 142565. ಕಮರ್ಷಿಯಲ್ ಸ್ಟ್ರೀಟ್ನ ಪ್ರೆಸ್ಟೀಜ್ ಬಟ್ಟೆ ಅಂಗಡಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಬಟ್ಟೆ ಖರೀದಿಸಿರುತ್ತಾರೆ. ಸುದರ್ಶನ್ ಸಿಲ್ಕ್ಸ್ ಅಂಡ್ ರೇಮೆಂಟ್ಸ್ನಲ್ಲಿ ಇದೇ ರೀತಿ 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಟ್ಟೆ ಖರೀದಿಸಿರುತ್ತಾರೆ. ಕರ್ನಾಟಕ ಸವಿತಾ ಸಮಾಜದ ಆಡಳಿತಾಧಿಕಾರಿಯಾಗಿ ಹಾಗೂ ಚುನಾವಣಾಧಿಕಾರಿಯಾಗಿ ಪದ್ಮಿನಿ ಎಂಬ ಅಕೌಂಟೆಂಟ್ ಜೊತೆ ಸೇರಿ 25 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಬಳಸಿರುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ವಸಂತನಗರದ ದತ್ತಗುರು ಮಠಕ್ಕೆ 5 ಲಕ್ಷ ಸಾಮಗ್ರಿ ಕೊಟ್ಟಿರುತ್ತಾರೆ. ದಿನಾಂಕ 10/7/2016 ನನ್ನ ಮೊಬೈಲ್ ನಂಬರ್ ಹಾಗೂ ಅಕೌಂಟ್ ನಂಬರ್ಗಳನ್ನು ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಿಕರಿಗೆ ಲಕ್ಷಾಂತರ ರೂಪಾಯಿಗಳನ್ನು ಕಳಿಸಿರುತ್ತಾರೆ. 28/10/2016 ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ರವರನ್ನು ಪಾರಿಜಾತ ಗೆಸ್ಟ್ ಹೌಸ್ನಲ್ಲಿ ಕೋಟ್ರಸ್ ನಾಯಕ್ ರವರ ಜೊತೆ ಭೇಟಿ ಮಾಡಿರುತ್ತಾರೆ. ಹಾಗೂ 2018ಕ್ಕೆ ಹಗರಿಬೊಮ್ಮನಹಳ್ಳಿ ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಲಲು ಮಾತುಕತೆ ಮಾಡಿ 25 ಕೋಟಿ ರೂಪಾಯಿ ಕೊಡಲು ಒಪ್ಪಿರುತ್ತಾರೆ. 15/11/2016 ತಾಜ್ ಹೋಟೆಲ್ಗೆ ಭೇಟಿ ಕೊಟ್ಟು ಮದುವೆಗೆ 25 ಕೋಟಿ ವೈಟ್ ಮನಿ ಕೊಡಲಿದ್ದೇನೆ ಎಂದು ನನ್ನ ಬಳಿ ಹೇಳಿರುತ್ತಾರೆ. ಹಾಗೂ ಶ್ರೀರಾಮುಲು ಅವರ ವುಡ್ಲ್ಯಾಂಡ್ ಹೋಟೆಲ್ಗೆ ಆಗಾಗ ಭೇಟಿ ನೀಡಿರುತ್ತಾರೆ. ಕಾರ್ ನಂಬರ್ KA02 MT4449, KA03 MU 8964 ಕಾರುಗಳನ್ನು ಬಳಸಿದ್ದಾರೆ. ಸುಮಾರು 100 ಕೋಟಿ ಹಣವನ್ನು 20% 50, 100, 2000 ನೋಟುಗಳಾಗಿ ಬದಲಾಯಿಸಿರುತ್ತಾರೆ. ಇದೆಲ್ಲವನ್ನೂ ತಿಳಿದ ನನಗೆ ಜೀವ ಬೆದರಿಕೆ ಹಾಕಿರುತ್ತಾರೆ. ರೌಡಿಗಳನ್ನು ಕರೆಸಿ ನಿನ್ನನ್ನು ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ಭೀಮಾ ನಾಯಕ್ ಅವರ ಮೇಲೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ
ಲೋಕಾಯುಕ್ತ ರೈಡ್ ಆಗಿರುತ್ತದೆ. ಈ ಕೇಸ್ನಿಂದ ಆಚೆ ಬರಲು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ದತ್ತು ಸಾರ್ ಅವರ ಮ್ಯಾನೇಜರ್ ಎಂದು ತಿಳಿಸಿರುತ್ತಾರೆ. ನನಗೆ ಇವರ ಎಲ್ಲಾ ವಿಷಯಗಳು ತಿಳಿದಿರುವ ಕಾರಣ ನನಗೆ ಕೊಲೆ ಬೆದರಿಕೆ ಹಾಕಿರುತ್ತಾರೆ. ನನಗೆ ಬರಬೇಕಾದ 3 ತಿಂಗಳ ಸಂಬಳವನ್ನು ತಡೆ ಹಿಡಿದಿರುತ್ತಾರೆ. ಮಾನಸಿಕವಾಗಿ ಬಹಳ ತೊಂದರೆ ಕೊಟ್ಟಿರುತ್ತಾರೆ. ಆದ ಕಾರಣ ನಾನು ವಿಷ ಸೇವಿಸಲು ನಿರ್ಧಾರ ಮಾಡಿದ್ದು. ನನ್ನ ಸಾವಿಗೆ ಕೆಎಸ್ ವಿಶೇಷ ಭೂಸ್ವಾಧೀನ ಅಧಿಕಾರಿ ಎಲ್ ಭೀಮಾ ನಾಯಕ್ ಮತ್ತು ಅವರ ಮನೆಯ ವಾಹನ ಚಾಲಕ ಮೊಹಮ್ಮದ್ ಕಾರಣ ಎಂದು ತಿಳಿಸುತ್ತೇನೆ. ನನ್ನ ಅಕ್ಕನ ಮಗ ಮನೋಜ್ ಗೌಡನೇ ನನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಬೇಕು ಎಂಬುದು ನನ್ನ ಜೀವನದ ಕೊನೆಯ ಆಸೆ. ನನ್ನ ಜೊತೆ ಸಹಕರಿಸಿದ ನನ್ನ ಸ್ನೇಹಿತರಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿರುತ್ತೇನೆ. ಇದು ರಮೇಶ್ ಗೌಡ ಬರೆದಿಟ್ಟಂಥ ಆತ್ಮಹತ್ಯಾ ಪತ್ರ, ಡೆತ್ ನೋಟ್. ಅಂತಂದರೆ ಇದು ಈ ಅಂಶಗಳನ್ನು ನೋಡ್ತಾ ಇದ್ದರೆ ಇದೇನೋ ಸುಮ್ಮನೆ ಕಪೋಲ ಕಲ್ಪಿತ ಅಂತ ಅನ್ನಿಸ್ತಾ ಇಲ್ಲ. ಈ ಡ್ರೈವರು ಸಂಪೂರ್ಣವಾಗಿ ಮಾಹಿತಿ ಇದೆ ಅನಿಸುತ್ತೆ. ಯಾಕಂದರೆ ಅದು ಭಾಳ ಹತ್ರದಿಂದ ಇರೋದ್ರಿಂದ ಇವ್ರು ಕೊನೆ ಕಾಲದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂದರೆ ಈ ಮಾಹಿತಿ ಗೊತ್ತಿರೋದ್ರಿಂದ ನಾಳೆ ಒಂದೊಂದಿನ ನನಗೆ ಅಪಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಭೀಮನಾಯಕ್ ದೂರ ಮಾಡಿರ್ಬೋದು. ಅಥವಾ ಆತನ 3 ತಿಂಗಳ ಸ್ಯಾಲ್ರಿನ ತಡೆ ಹಿಡಿದ್ರೆ ಆತನೇ ಬೇಸತ್ತು ಬೇರೆ ಕಡೆ ಏನಾದ್ರು ಡ್ರೈವರ್ ಆಗಿ ಹೋಗ್ಬೋದು. ಹೊಸ ಡ್ರೈವರ್ ತೊಗೊಂಡ್ರೆ ಈ ಪೀಡೆ ತೊಲಗೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಭೀಮನಾಯಕ್ ಹಾಕಿರ್ಬೋದು. ಸೊ ಆ ಕಾರಣಕ್ಕಾಗಿ ಈ ಪ್ರಕರಣ ಬಹಳ ಒಳ್ಳೆಯ ಕೇಸ್, ಇದನ್ನು ತನಿಖೆ ಮಾಡಲೇಬೇಕು, ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಸಾಯಿ ದತ್ತ ಮತ್ತು ಕಿರಣಗೌಡ ಹೇಳೋ ಪ್ರಕಾರ ಇದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಇದನ್ನು ತನಿಖೆ ಮಾಡಿದ್ರೆ ಕೇವಲ ಇದು ಭೀಮನಾಯಕ್ ಮತ್ತು ಈ ಒಂದು ರಾಜಕಾರಣಿ ಅಥವಾ ಈ ಒಂದು ರಮೇಶ್ ಗೌಡನ ವಿಚಾರ ಅಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ಅಂಶಗಳು, ಭಾಳಷ್ಟು ಅಧಿಕಾರಿಗಳು, ಭಾಳಷ್ಟು ಏನು ಮುಚ್ಚುವುದಂಥ ವಿಚಾರಗಳು ಕೂಡ ಹೊರಗೆ ಬರೋ ಸಾಧ್ಯತೆ ಇದೆ. ಈ ನನ್ನ ಜೊತೆಗೆ ಲಂಚಮುಕ್ತ ಕರ್ನಾಟಕದ ಮುಖ್ಯಸ್ಥರ ಅಂತ ರವಿಕೃಷ್ಣನ್ ಕೂಡ ಸೇರ್ಕೊಂಡು, ರವಿಕೃಷ್ಣನ್ ಸ್ವಾಗತ. ಈ ಆತ್ಮಹತ್ಯೆ ಪತ್ರ ನೋಡಿದ್ರೆ ಏನು ಅನಿಸುತ್ತೆ? ಯಾಕಂತಂದರೆ ಇದು ಕೇವಲ ಒಂದು ಇನ್ಸಿಡೆಂಟ್ಗೆ ಅಷ್ಟೇ ಸೀಮಿತ ಆಗಿಲ್ಲ. ಇದರ ಹಿಂದೆ ಅನೇಕ ಕೈಗಳಿದ್ದಾವೆ. ಭೀಮಾನಾಯಕನ ವ್ಯವಹಾರದ ಒಂದು ಒಟ್ಟು ಕೋಟೆನೇ ಹೊರಗೆ ಬರ್ತಾ ಇದೆ. ಅಗ್ರಿಬೊಮ್ಮನಹಳ್ಳಿಯಿಂದ ಹಿಡಿದು ಇಲ್ಲಿ ಯಲಹಂಕದ ಮನೆ ಹಿಡಿದು ಬ್ಯಾಂಕುಗಳು ಎಲ್ಲ ಅನೇಕ ಅಂಶಗಳಿದ್ದಾವೆ. 100 ಕೋಟಿ ಆಸ್ತಿ ಒಡೆಯಾತ. ಬಟ್ ಶ್ರೀರಾಮುಲು ಹೇಳ್ತಾರೆ ಅವ್ನಿಗೆ ಎಲ್ರಿ ಒಬ್ಬ ತಹಸೀಲ್ದಾರ್ ಆಗಿದ್ದು ಅವನೇನು ದೊಡ್ಡ ಮನುಷ್ಯ ಅನ್ರಿ, ಅವ್ರ ಹತ್ರ ಯಾಕ್ರಿ ಇದು ನಿಜಕ್ಕೂ ಕೊಟ್ಟಿರೋ ಮಾಹಿತಿಗಳು ನೋಡಿದ್ರೆ ಈ ಡ್ರೈವರ್ಗೆ ಬಹಳ ಗೊತ್ತಿತ್ತು ಅಂತ ಅನ್ಸುತ್ತೆ. ಅದರಲ್ಲೇನು ಇಲ್ಲ, ಯಾರಾದ್ರೂ ಒಬ್ರು ಸುಳ್ಳು ಅಥವಾ ಬೇರೆಯವ್ರು ಬರೆದಿಟ್ಟು ಇದು ಆತನೇ ಬರೆದಿದ್ದಾದ್ರೆ ಆತನಿಗೆ ಬಹಳಷ್ಟು ಮಾಹಿತಿ ಇತ್ತು, ಮತ್ತೆ ಇದು ಕಮ್ಮಿ ವಿಚಾರ ಅಲ್ಲ ಅಂತ. ಆದರೆ ಅದರಲ್ಲಿರುವಂಥದ್ದೇನಾದ್ರೂ ಬಹುತೇಕ ಒಂದು 60-70% ನಿಜ ಆದರೆ ಕನಿಷ್ಠ ಒಂದು 60-70% ನಿಜ ಆಗ್ಬಿಟ್ರು ಏನೇನು ಆಗಲ್ಲ. ಯಾರ ಮೇಲೇನು ತನಿಖೆ ಆಗಲ್ಲ. ಯಾರ ಮೇಲೆ ತನಿಖೆ ಆದ್ರೂ ಅದು ಪೂರ್ತಿ ಕ್ಲೀನ್ ಚಿಟ್ ಸಿಗುತ್ತೆ. 2 ಘಟನೆಗಳನ್ನ ನಾನು ನಿಮ್ಗೆ ಹೇಳ್ಬೇಕು. ಇತ್ತೀಚೆಗೆ KJ ಜಾರ್ಜ್ ವಿಚಾರವಾಗಿ ಒಂದು ಬಂತು, ಕ್ಲೀನ್ ಚಿಟ್ ಸಿಕ್ಬಿಡ್ತು. 2ನೇದಾಗಿ ಅದು ಸಿಗ್ಬೇಕಾಗಿಲ್ವೋ, ಅದ್ರ ಅವ್ರ ಪಾತ್ರ ಇತ್ತ ಇಲ್ವೋ, ಗಣಪತಿಯವರ ಆತ್ಮಹತ್ಯೆ ವಿಚಾರಕ್ಕೆ ಅದೊಂದು ಬಿಡೋಣ. ಯಾಕಂದ್ರೆ 2-3 ತಿಂಗಳ ತಕ್ಷಣಕ್ಕೆ ಮುಗಿದೋಯ್ತದು. ಇನ್ನೊಂದು ವಿಧಾನಸೌಧದಲ್ಲಿ ಇತ್ತೀಚೆಗೆ ದುಡ್ಡು ಸಿಕ್ತು. ಅದು ಯಾರ ದುಡ್ಡು? 2 ಕೋಟಿ, ಸುಮಾರು 2 ಕೋಟಿ ರೂಪಾಯಿಯ ದುಡ್ಡು. ಏನಾಯಿತು ಆ ಪ್ರಕರಣದಲ್ಲಿ? ನಾವೆಲ್ಲನೂ ಬರೆದಿದ್ದೀವಿ. ನಮಗೇನೇನೋ ಒಂದು ಅನಿಸಿದ್ದು ಮುಖ್ಯ ನ್ಯಾಯಮೂರ್ತಿಗಳಿಗೂ ಬರೆದಿದ್ದೀನಿ ನಾನು ವೈಯಕ್ತಿಕವಾಗಿ. ಎಲ್ಲಿ ಹೋಯ್ತು ಅದು? ಕಾಂಗ್ರೆಸ್ ಅವರು ಅದನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ ಬಿಜೆಪಿಯನ್ನ. ನೀವೇನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರೆ ಮೊನ್ನೆ ಚಿಕ್ಕರಾಯಪ್ಪ ಈ ವಿಚಾರವಾಗಿ ಏನ್ ನಾವು ವಿಧಾನಸೌಧದಲ್ಲಿ ಸಿಕ್ಕ ದುಡ್ಡು ಯಾರ ಬಗ್ಗೆ ಮಾತಾಡ್ಬೇಕಾ ಅಂತ ಮಾತಾಡ್ತಾರೆ. ಹಾಗಾಗಿ ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿ ಚಿಕ್ಕರಾಯಪ್ಪ ಜಯಚಂದ್ರಗೆ ಈ ಫಿಟ್ ಕೇಸ್ ಆಗುತ್ತೆ ಅಂತ. ಫಿಟ್ ಕೇಸ್ ಆಗುತ್ತೆ ಅನ್ನೋದಕ್ಕೆ ಇನ್ವಾಲ್ವ್ ಆಗಿರೋ ವ್ಯಕ್ತಿಗಳು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಜೊತೆಗೆ ಮಾಜಿ ನ್ಯಾಯಮೂರ್ತಿಗಳು, CJI, ex-CJI, ಅದ್ರ ಜೊತೆಗೆ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿ, ಎಲ್ಲ ಪಕ್ಷದವರು ಇದ್ದಂಗೆ ಕಾಣಿಸ್ತಾರೆ. ಹಾಗಾಗಿ ಇದು ಈ ಮುಖ್ಯವಾಗಿ ಮೇಲ್ಮೇಲೆ ಬಲಿಷ್ಠ ಶಕ್ತಿಗಳು ಇನ್ವಾಲ್ವ್ ಆದಾಗ ಅಲ್ಲಿ ಏನೇನು ಆಗಲ್ಲ. ಒಂದು ಯಾಕೆಂದ್ರೆ ಈಗ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಇಲ್ಲ ನಮ್ಮಲ್ಲಿ. ಆಮೇಲೆ ಇವರು ಯಡಿಯೂರಪ್ಪನವ್ರನ್ನ ಎಷ್ಟೋ ಸಲಕ್ಕೆ ನ್ಯಾಯಾಲಯದಲ್ಲಿ ಹಣಿಬಹುದಾಗಿದ್ರು ಕಾಂಗ್ರೆಸ್ ಅವರು ಹಣಿದಿಲ್ಲ. ಹಾಗಾಗಿ ಇವರೇನೋ ಮಾಡ್ತಾರಂತಿಲ್ಲ. ಬೋತ್ ಆರ್ ಡೀಲ್ ಮೇಕರ್ಸ್. ಒಬ್ಬರು ಮ್ಯಾಚ್ ಫಿಕ್ಸಿಂಗ್ ಕ್ಲೀನ್ ಆಗಿ ಆಗ್ಬಿಡುತ್ತೆ. ನಾವು ಸಾರ್ವಜನಿಕರು ಯಾರಾದ್ರೂ ನೋಡ್ತಾ ಇದ್ದು ಇವರೆಲ್ಲ ಜೈಲ್ಗೆ ಹೋಗ್ಬಿಡ್ತಾರೆ ಅಂತಿದ್ರೆ ನೀವು ಮುಟ್ಟಾಳ್ರಿದ್ದೀರಾ, ಮುಟ್ಟಾಳ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀರಾ, ನೀವು ಇನ್ನು ಮುಂದಕ್ಕೂ ಮುಟ್ಟಾಳ್ರಾಗ್ತೀರಾ. ನಾನು ನಮ್ಮ ಭವ್ಯಶ್ರೀ ಮಾತಾಡ್ತೀನಿ. ಸೈದತ್ ಅವರೇ, ಚಿಕ್ಕರಾಯಪ್ಪ ಅವರು ಅವರ ಮನೆಯಲ್ಲಿ ಇರಲೇ ಇಲ್ಲ 2000 ನೋಟು, 1000 ನೋಟು, 500 ನೋಟು ಅಂತ ಹೇಳಿದ್ರು. ಸೊ ಅದು ಕೂಡ ಈ CBI ಇಂದ ಹೊರಗಡೆ ಬಂದಿದೆ. ಸೊ ಈ ರೀತಿ ರವಿಕೃಷ್ಣನ್ ಹೇಳ್ದಂಗೆ ನಾವು ಏನಿದನ್ನು ಭಾಳ ಜೋರಾಗಿ ಜನ ನಿರೀಕ್ಷೆ ಮಾಡ್ತಾರಲ್ಲ, ಇದೆಲ್ಲ ತಪ್ಪು ಮಾಡಿದವರು ಶಿಕ್ಷೆಗೆ ಈಡಾಗ್ತಾರೆ, ಕಳ್ಳು ಕದಿಮರಿಗೆಲ್ಲ ಒಂದು ಕಾನೂನು ಕ್ರಮ ಆಗುತ್ತೆ, ಇವರಿಂದ ಆದರೂ ಜನಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ. ಅವೆಲ್ಲವೂ ಕೊನೆ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಬಹುಶಃ ಈ ಚಿಕ್ಕರಾಯಪ್ಪ ಮತ್ತು ನಮ್ಮ ಜಯಚಂದ್ರ ಅವರ ಪ್ರಕರಣ ನಾನು ಕೂಡ ACBಗೆ ಸಂಪೂರ್ಣ ದಾಖಲೆಗಳ ಮೂಲಕ
ನುರಿತ ಕಾನೂನು ಪಂಡಿತರ ಸಲಹೆ ಪಡೆದು ಅವರಿಂದಲೇ ದೂರನ್ನು ದಾಖಲಿಸತಕ್ಕಂಥದ್ದು. ಆ ದಿವಸ ಕೂಡ ನನಗೂ ಕೂಡ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಈ ಬಗ್ಗೆ ಸುದ್ದಿ ಕೂಡ ಪ್ರಕಟ ಆಗಿದೆ. ನನಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಾನು ಸಾರ್ವಜನಿಕರ ಮುಂದೆ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೇನೆ ಅನ್ನತಕ್ಕಂಥ ಸಂಶಯ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ದೂರು ಕೊಟ್ಟು 3-4 ದಿವಸಗಳಾದರೂ ಕೂಡ ಇವತ್ತಿಗೂ ಕೂಡ ಆ ನನ್ನನ್ನು ಕನಿಷ್ಠ ಪಕ್ಷ ಯಾವ ರೀತಿ ನನ್ನ ಹತ್ರ ಸಂಪೂರ್ಣವಾಗಿ ಜಯಚಂದ್ರ ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ದಾಖಲೆಗಳು ಕೂಡ ಇದೆ. ಇಲ್ಲಿರ್ತಕ್ಕಂಥ ದಾಖಲೆಗಳಿದೆ ನನ್ನ ಹತ್ರ. ನನ್ನನ್ನು ಒಂದು ಕರೆದು ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳೇನು ಅನ್ನೋದ್ರ ಬಗ್ಗೆ ಕೂಡ ನೀವು ಕೇಳದೇ ಇದ್ದರೆ ಯಾವ ರೀತಿಯಲ್ಲಿ ತನಿಖೆಯನ್ನು ನಾವು ಯಾರಿಗೆ ದೂರು ಕೊಡ್ಬೋದು, ಅವರಿಂದ ಏನು ಯಾವ ರೀತಿಯಲ್ಲಿ ಒಂದು ತನಿಖೆ ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದು ಮಾಡ್ಕೊಂಡು ಹೋಗ್ತಾ ಇರೋರು ಸರಿ ಅಂತ ಆಗುತ್ತೆ. ಖಂಡಿತವಾಗಿಯೂ ಈಗ ದೂರು ನೀಡಿ ಅವರಿಗೆ ಕ್ಲೀನ್ ಚಿಟ್ ನೀಡುವಂಥದ್ದು ಕೂಡ ಒಂದು ಅಥರೈಸ್ಡ್ ಈಗ ದಾಖಲೆಗಳನ್ನು ನೀಡಿದಾಗೆ ನೀನು ಇದರಲ್ಲಿ ಭಾಳ ಶುದ್ಧ ಆಗಿದೆಯಾ ಅನ್ನತಕ್ಕಂಥ ದಾಖಲೆಗಳು ನೀಡಿದಾಗ ಆಗತ್ತೆ ಅಂತ ನಾನು ನಾನು ಬಂದೆ. ನಾವು ಕ್ರೈಮ್ ರಿಪೋರ್ಟರ್ ಭವೇಶ್ ಇಬ್ಬರು ಮಾತಾಡ್ತೀನಿ. ಭವೇಶ್ ಇಬ್ಬರು ನವೆಂಬರ್ 8 ಇಡೀ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಭಾಳ ಜನ ಏನು ಹೇಳಿದ್ರು, ಇದು ದೇಶಕ್ಕೆ ಒಳ್ಳೇದಾಗುತ್ತೆ, ಇಡೀ ಭ್ರಷ್ಟಾಚಾರ ನಿಂತೋಗುತ್ತೆ ಅಂತ ಹೇಳಿದ್ರು ಕೂಡ ಇವತ್ತು ದಿನೇ ದಿನಂತ ಪ್ರಕರಣಕ್ಕೆ ಬರ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ವೈಟ್ ಮನಿ ಮಾಡ್ಕೊಳ್ತಕ್ಕಂಥ ಜಾಲನೆ ಭಾಳ ದೊಡ್ಡದಾಗಿದೆ. ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಬ್ಯಾಂಕಿನ ಅಧಿಕಾರಿಗಳಿರ್ಬೋದು, ಇಬ್ಬರೂ ಸೇರಿ ಹಗಲು ರಾತ್ರಿ ಆ ನೋಟ್ಗಳನ್ನು ಹೊಸ ನೋಟ್ ಕನ್ವರ್ಟ್ ಮಾಡ್ಕೊಂಡು ಬ್ಯುಸಿಯಾಗಿ ಅದು ಕೋಟಿ ಗಟ್ಟಲೆ ಇವತ್ತು ಬೆಡ್ ಕೆಳಗಡೆ ಬೇರೆ ಬೇರೆ ಕಡೆ ಮುಚ್ಚಿಟ್ಟು ಇವತ್ತು ಹೊರಗೆ ಬರ್ತಾ ಇದ್ದ ಪ್ರಕರಣ ನೋಡ್ತಾ ಇದ್ರೆ ಎಷ್ಟು ಪ್ರಕರಣಗಳು ಹೀಗಾಗಿದ್ದಾವೆ ಕರ್ನಾಟಕದಲ್ಲಿ ಹೊತ್ತು. ಮತ್ತು ಇವತ್ತೊಂದು ಕಡೆ CBI ಕೂಡ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ACB ಕೂಡ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯ ಏನು ದಾಳಿ ಕೂಡ ಮಾಡ್ತಾ ಇದೆ. ಏನೆಲ್ಲ ಪ್ರಕರಣಗಳು ಇವತ್ತು ಯಾವ ಹಂತಕ್ಕೆ ಬಂದಿದ್ದಾವೆ ಭವ್ಯ? 500 ಮತ್ತು 1000 ನೋಟುಗಳನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದ ದಿವಸದ ನಂತರ ಆದಾಯ ತೆರಿಗೆ ಇಲಾಖೆ ಸುಮಾರು 2,000 ಕೋಟಿ ಅಕ್ರಮ ಆಸ್ತಿ ಹಣ ಪತ್ತೆ ಮಾಡಿತು. ಇದರಲ್ಲಿ 130 ಕೋಟಿ ಆಸ್ತಿಯನ್ನು ಒಂದು ಜಪ್ತಿ ಕೂಡ ಮಾಡಿತು. ಇದರಲ್ಲಿ ಬೆಂಗಳೂರೇ ನಂಬರ್ 1 ಅಂತ ಹೇಳ್ಬೋದು. ಅಂದ್ರೆ ದೇಶದಲ್ಲೇ 400 ಕೋಟಿ ಪ್ರಕರಣವನ್ನು ಕೂಡ ದಾಖಲು ಮಾಡಿತು. ಇದರಲ್ಲಿ ಬೆಂಗಳೂರಲ್ಲಿ 30 ಪ್ರಕರಣವನ್ನು ದಾಖಲು ಮಾಡಿ CBIಗೆ 18 ಪ್ರಕರಣವನ್ನು ಹಸ್ತಾಂತರ ಮಾಡಿತು. ತದನಂತರ ಆದಾಯ ತೆರಿಗೆ ಇಲಾಖೆ ಎಸ್ ಲಕ್ಷ್ಮಣ್, ತದನಂತರ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆಯವರು ದಾಳಿ ಮಾಡಿದರು. ದಾಳಿ ಮಾಡಿದಾಗ ಅವರ ಮನೆಯಲ್ಲಿ ಅಕ್ರಮ ಆಸ್ತಿಗಳು ಹಲವಾರು ರೀತಿಯಲ್ಲಿ ಪತ್ತೆಯಾಗಿತ್ತು. ನಂತರ CBIಗೆ ಕೂಡ ಇದನ್ನು ಗಮನಕ್ಕೆ ತಂದ ನಂತರ CBI ಕೂಡ ಒಂದು ತನಿಖೆಯನ್ನು ಮಾಡಿತು. ಆಮೇಲೆ ಒಂದು 7 ಮಂದಿಯ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡಿತು. ಏನಂದ್ರೆ ಈಗ ಇವರ ಬಳಿ ಇರುವಂತಹ ಹಣಕ್ಕೆ ಅಂದ್ರೆ ಅವರ ಬಳಿ ಹೊಸ ನೋಟುಗಳು ಎಲ್ಲಿಂದ ಬಂತು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಅಂದ್ರೆ ಇವರ ಹಿಂದೆ ಇರೋದೇ ಬ್ಯಾಂಕ್ ಅಧಿಕಾರಿಗಳು, ಸುಮಾರು ಅಂದ್ರೆ ತಮಿಳುನಾಡು, ಮಧುರೈ, ಹೀಗೆ ನಾನಾ ಕಡೆಯ ಬ್ಯಾಂಕ್ನ ಅಧಿಕಾರಿಗಳೇ ಇವರಿಗೆ ಹೊಸ ನೋಟುಗಳನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ CBI ಒಂದು ತನಿಖೆ ಮಾಡಿ ಒಂದು 7 ಮಂದಿಯ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡಿತು. ಅದರಲ್ಲಿ A1 ಆಗಿ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ಸೂರ್ಯನಾರಾಯಣ A1 ಆಗಿ ಪರಿಗಣಿಸಿ, ನಂತರ ಧನಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಉಮಾಶಂಕರ್ ಅನ್ನು A2 ಆಗಿ ಪರಿಗಣಿಸ್ತಾರೆ. ನಂತರ A3 ಆಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಬಸವನಗುಡಿ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ್, ಹಾಗೇನೆ A4 ಜಯಚಂದ್ರನನ್ನು ಪರಿಗಣಿಸ್ತಾರೆ. ಅಂದ್ರೆ ಇದರಲ್ಲಿ CBI ತನಿಖೆ ಮಾಡಿದಾಗ ಜಯಚಂದ್ರ ಮನೆಯಲ್ಲಿ 4.7 ಕೋಟಿ 2,000 ಹೊಸ ನೋಟುಗಳು ಪತ್ತೆಯಾಗಿತ್ತು. ಆದ್ರೆ ಚಿಕ್ಕರಾಯಪ್ಪನ ಮನೆಯಲ್ಲಿ ಹೊಸ ನೋಟುಗಳು ಪತ್ತೆ ಆಗಿಲ್ಲ. ಸೊ ಅವರ ಮೇಲೆ ಯಾವುದೇ ರೀತಿಯ FIR ಅನ್ನು ದಾಖಲು ಮಾಡಿಲ್ಲ. ಮತ್ತೊಂದು ಕಡೆ ಇದನ್ನು ಪ್ರಶ್ನಿಸಿ RTI ಕಾರ್ಯಕರ್ತ ಶಾಹಿದ್ ದತ್ ಅವರು ACBಗೆ ಕೂಡ ಒಂದು ದೂರನ್ನು ನೀಡಿದ್ರು. ಏನಂದ್ರೆ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಬಂದ ಪ್ರಕಾರ ಈಗಾಗಲೇ ACB ಅಧಿಕಾರಿಗಳು ಕೂಡ ಒಂದು FIR ಅನ್ನು ದಾಖಲಿಸಿ ಅಂದ್ರೆ ಚಿಕ್ಕರಾಯಪ್ಪನನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಆದಾಯ ತೆರಿಗೆ ಇಲಾಖೆಯವರ ಬಳಿಯಿಂದ ಹೆಚ್ಚಿನ ರೀತಿಯ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಲಕ್ಷ್ಮಣ್. ಮತ್ತೊಂದು ಕಡೆ ACB ಅಧಿಕಾರಿಗಳು ನಿನ್ನೆ ಕೂಡ ಒಂದು 5 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಒಂದು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಮಾಡಿದಾಗ ದಕ್ಷಿಣ ಉಪವಿಭಾಗದ ಅಧಿಕಾರಿಯಾದ ರೆವಿನ್ಯೂ ಇನ್ಸ್ಪೆಕ್ಟರ್ ಒಂದು ದಾಳಿ ಮಾಡೋದು ಬೇರೆ ವಿಚಾರ, ಅಲ್ಲಿ ಸಿಕ್ಕಂತ ನೋಟುಗಳು ಅವರ ಬಂಗಾರ ಈ ಥರದ್ದು ಏನೋ ಸಿಗುತ್ತಲ್ಲ, ಸಿಕ್ಕ ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳಂಥದ್ದೇನು? ಖಂಡಿತ ಲಕ್ಷ್ಮಣ್, ಏನಂದ್ರೆ CBI ಅಧಿಕಾರಿಗಳು ಕೂಡ ಒಂದು ನಿರಂತರವಾಗಿ ಜಯಚಂದ್ರ ಹಾಗೇನೆ ಚಿಕ್ಕರಾಯಪ್ಪ ಅವನವರು ಕೂಡ ವಶಕ್ಕೆ ಪಡೆದು ಒಂದು ತನಿಖೆಯನ್ನು ಕೂಡ ಮಾಡಿತ್ತು. ಆದ್ರೆ CBI ಅಧಿಕಾರಿಗಳು ಹೇಳೋ ಪ್ರಕಾರ ಜಯಚಂದ್ರ ಅವರ ಮನೆಯಲ್ಲಿ ಮಾತ್ರ ಹೊಸ ನೋಟುಗಳು ಲಭ್ಯವಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಸೊ ಅಂದ್ರೆ 6 ಬ್ಯಾಂಕಿನ 27 ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಿರುವಂತದ್ದು. ಅಂದ್ರೆ ACB ಅಧಿಕಾರಿಗಳು ಕೂಡ ಒಂದು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನೋಡೋದಾದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸುರೇಶ್ ಅನ್ನೋರ ಮನೆಯಲ್ಲಿ ಈಗಾಗಲೇ ಹಲವಾರು ರೀತಿಯ ಅಕ್ರಮ ಆಸ್ತಿ ಕೂಡ ಪತ್ತೆ ಆಗಿರುವಂತದ್ದು ಲಕ್ಷ್ಮಣ್. ಅದು ನಿನ್ನೆಯಿಂದ ಕೂಡ ಇನ್ನೂ ಪರಿಶೀಲನೆ ನಡೀತದೆ ಅವರ ಮನೆ ದಾಖಲೆಗಳು.
ಖಂಡಿತ ಲಕ್ಷ್ಮಣ್, ನಿನ್ನೆ ಬೆಳಿಗ್ಗೆಯಿಂದ ಕೂಡ ಎಸಿಬಿ ಅಧಿಕಾರಿಗಳು ನಿರಂತರವಾಗಿ ಇವತ್ತು ಕೂಡ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಮನೆಯಲ್ಲಿ ಕೂಡ ಈ ರೀತಿಯಾದ ಅಕ್ರಮ ರೀತಿ ಕಪ್ಪು ಹಣ ಇರೋದು ನಿಜಕ್ಕೂ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇಂಥ ಅಧಿಕಾರಿಗಳ ಮನೆಯಲ್ಲಿ ಕೂಡ ಕಪ್ಪು ಹಣ ಇದೆ ಅಂದ್ರೆ ನಿಜಕ್ಕೂ ಇವ್ರಿಗೆಲ್ಲ ಯಾರು ಈ ರೀತಿ ದುಡ್ಡನ್ನು ಕೊಡ್ತಾ ಇದ್ದಾರೆ? ಅಂದ್ರೆ ದಿನಾ ಪ್ರತಿ ನಾವು ನೋಡ್ತೀವಿ ಅಂದ್ರೆ 500 ಮತ್ತು 1000 ನೋಟುಗಳು ರದ್ದಾದ ನಂತರ ಬಡ ಜನರು ರಸ್ತೆಯಲ್ಲಿ ನಿಂತು ತಮಗೆ ಲಭ್ಯವಾದ ಹೊಸ ನೋಟುಗಳ ಪಡೆಯಕ್ಕೆ ಎಂದು ಹರಸಾಹಸನೆ ಪಡ್ತಾ ಇದ್ರು. ಆದ್ರೆ ಭವ್ಯ ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಮ್ಮ ಪ್ರತಿನಿಧಿ ಭವ್ಯ ಶಿಬಿರ ಹೆಚ್ಚಿನ ಮಾಹಿತಿ ನೀಡಿದ್ದು. ಕರ್ನಾಟಕವೇ ಇವತ್ತು ನಂಬರ್ 1 ಈ ಕಪ್ಪು ಬಿಳಿ ದಂಧೆಯಲ್ಲಿ. ಅಧಿಕಾರಿಗಳು, ಬೇರೆ ಬೇರೆ ಬ್ಯಾಂಕ್ನ ಅಧಿಕಾರಿಗಳು ಸೇರಿಕೊಂಡು, ಮತ್ತು ಬ್ಯಾಂಕ್ ಅಧಿಕಾರಿಗಳು ಇಷ್ಟೊಂದು ನಾವು ಹಗಲು ರಾತ್ರಿ ಕೆಲಸ ಮಾಡಿದೀವಿ ಅಂತ ಹೇಳಿದಂಥ ಸಾವಿರಾರು ಲಕ್ಷಾಂತರ ಜನ ಎಂಪ್ಲಾಯೀಸು, ಅಧಿಕಾರಿಗಳು ಮಾತ್ರ ಇದನ್ನು ಹಗಲು ರಾತ್ರಿ ಕನ್ವರ್ಷನ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಈಗ ನಾವು ಹೋಗ್ಬೋದು, ಬಟ್ ಅಧಿಕಾರಿಗಳು ಕೊಡ್ತಾ ಇದ್ದಾರಲ್ಲ ಅಲ್ಲಿ. ಸೊ ಅಲ್ಲೆಲ್ಲ ಒಂದು ಕಮಿಷನ್ ಅವ್ರಿಗೆ ಈಜಿ. ನಾನು ಸಾಯೋವರೆಗೂ ಕೂಡ ಬ್ಯಾಂಕ್ ಮ್ಯಾನೇಜರ್ ಆದರೆ ನನಗೆ ಅಷ್ಟು ಸ್ಯಾಲ್ರಿ ಸಿಗೋದಿಲ್ಲ. ಸೊ ಒಂದು ಇದರಲ್ಲೇ ಒಂದು ಶಾರ್ಟಲ್ಲೇ ಕಮಿಷನ್ 20% 30% ಕಮಿಷನ್ ಅಂದ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಅದಕ್ಕೆ ಹಗರಣ ಮಾಡೋಂಗಿಲ್ಲ, ಅದಕ್ಕೆ ಕಷ್ಟಪಡೋಂಗಿಲ್ಲ, ಅದು ಎಲ್ಲೂ ಸಿಗಾಕೊಳ್ಳಂಗಿಲ್ಲ, ಈಜಿ ಟೇಬಲ್ ಮೇಲೆ ಅಂತ ಇದು ಭಾಳ ಸಲೀಸನ್ನು ತಿಳ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ನೂರಾರು ಜನ ಅಧಿಕಾರಿಗಳು ಹೀಗೆ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿದೆ. ಸೊ ಇನ್ನೂ ಭಾಳ ನೂರಾರು ಪ್ರಕರಣಗಳಿದ್ದಾವೆ, ಇದು ಬರಕ್ಕೆ ಬರ್ತಾ ಇಲ್ಲ ಸಾಯುತ್ತೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಈ ಮೊದಲಿನಿಂದಲೂ ಕೂಡ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದರಿಂದಲೇ ಇವತ್ತು ಈ ಮೋದಿಯವರು ಬಹುಶಃ ಈ ಒಂದು 500 ಮತ್ತು 1000 ರೂಪಾಯಿ ನೋಟ್ಗಳನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು. ಈ ಮೊದಲಿಂದಲೂ ಕೂಡ ನಮ್ಮ ಬ್ಯಾಂಕ್ ಕಪ್ಪು ಹಣದ ಮೂಲ ಸ್ಥಾನವೇ ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಅಂದರೆ ನಾವು ಈ ಮಲ್ಯ ಅವರ ಪ್ರಕರಣವನ್ನೇ ನಾವು ಗಮನ ಹರಿಸ್ಬೋದು. ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಮೊತ್ತದ ಹಣವನ್ನು ಯಾವುದೇ ಶ್ಯೂರಿಟಿಗಳಿಲ್ಲದೆ ತಗೊಂಡಿರ್ತಕ್ಕಂಥದ್ದು. ಅಂದರೆ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಗ್ರಾಹಕ ತನ್ನ ಸಾಲವನ್ನು ತೀರಿಸುವ ಸಂದರ್ಭದಲ್ಲೂ ಕೂಡ ಕಪ್ಪು ಹಣ ಇಲ್ಲದೇ ಇದ್ದಲ್ಲಿ ಖಂಡಿತವಾಗಿ ಬ್ಯಾಂಕ್ನ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸರ್, ಈಗ ನಾನು 4 ಎಕರೆ ಜಮೀನಿದೆ, ರವಿಕೃಷ್ಣ ರೆಡ್ಡಿ ನಮ್ಗೆ 4 ಎಕರೆ ಜಮೀನಿದೆ. ನಾನು 3 ಲಕ್ಷ ಸಾಲ ತೊಗೋಬೇಕಾದ್ರೆ SBIಗೆ ಮಾರ್ಟಿಗೇಜ್ ಮಾಡಬೇಕು ಈ ಜಮೀನನ್ನ. ಇವರಿಗೆ 8,000 10,000 20,000 ಕೋಟಿ ಯಾವ ಆಸ್ತಿಯನ್ನು ಮಾರ್ಟಿಗೇಜ್ ಮಾಡಿದಾರಪ್ಪ ಅಂತ ನಂಗೆ ಇವತ್ತಿಗೂ ಅದು ಯಕ್ಷ ಪ್ರಶ್ನೆ. ಯಾವ ಆಸ್ತಿ ಮಾರ್ಟಿಗೇಜ್ ಮಾಡಿ ಇವರು ಸಾಲ ಕೊಟ್ಟಿದ್ದಾರೆ? ನಾನು ಸಾಲ ತೀರಿಸೋದ್ರೆ ನನ್ನ ಜಮೀನು ಅವರು ಮಾರ್ಟಿಗೇಜ್ ಮಾಡ್ಕೊಂಡಿದ್ದಾರೆ. ಎಲ್ಲೇ ಒಂದು ರೀತಿಯಲ್ಲಿ ರಾಜಕಾರಣಿಗಳು, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ರು. ಆದರೆ ಇದೊಂದು ಹೊಸ ಬೆಳವಣಿಗೆ, ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು ಈಗ ಬ್ಯಾಂಕಿಂಗ್ ವ್ಯವಸ್ಥೆ. ಇಲ್ಲೂ ಕೂಡ ಅಷ್ಟೇ ರಾಜಕಾರಣಿಗಳು, ಗುತ್ತಿಗೆದಾರರು, ಉದಾಹರಣೆಗೆ ಈಗ ರಾಮಲಿಂಗಂ ಅಂತಕ್ಕಂಥ ಸಂಸ್ಥೆ, ಅಧಿಕಾರಿಗಳು, ಈಗ ಚಿಕ್ಕರಾಯಪ್ಪ, ಜಯಚಂದ್ರ, ಈಗ ಬ್ಯಾಂಕಿಂಗ್, ಈ 4 ವ್ಯವಸ್ಥೆಗಳು ಒಂದುಗೂಡಿ ಈ ದೇಶವನ್ನು ಬುಡಮೇಲು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಈ ಬ್ಯಾಂಕ್ ಅಧಿಕಾರಿಗಳಿಗೆ ಇಷ್ಟೊಂದು ದೊಡ್ಡ ಮೊತ್ತ ಕೈ ಸೇರಲಿಕ್ಕೆ ಕಾರಣ ಇದೆ ಅನ್ನತಕ್ಕಂಥದ್ದು ಆಲೋಚನೆ ಮಾಡಬೇಕು. ಒಬ್ಬ ಸಾಮಾನ್ಯ ಜನ ಬೆಳಿಗ್ಗೆನಿಂದ ಸಾಯಂಕಾಲದವರೆಗೂ ಕ್ಯೂ ನಿಂತರೂ ಕೂಡ 2,000 ರೂಪಾಯಿ ಹಣ ಸಿಗದೇ ಇರತಕ್ಕಂಥದ್ದು, ಏಕಾಏಕಿಯಾಗಿ ಕೋಟ್ಯಾಂತರ ರೂಪಾಯಿ ಹಣ ಈ ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ ಸಿಗಬೇಕಾದ್ರೆ ಇಲ್ಲಿ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಲೋಪ ಉಂಟಾಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಂಡುಹಿಡಬೇಕು. ಅಂದ್ರೆ ಬ್ಯಾಂಕ್ ಫುಲ್ ಸ್ಕ್ರೂಟಿನಿ ಬರಲೇಬೇಕಾಗುತ್ತೆ. ಖಂಡಿತವಾಗಿಯೂ ಇಲ್ಲದೇ ಇದ್ದರೆ ಈ ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಆರ್ಥಿಕ ಸುಧಾರಣೆ ಪುನಃ ಕೂಡ ಹಳೆಯ ಜಾಡಿನತ್ತನ ಹೋಗ್ಲಿಕ್ಕೆ ಸಂಪೂರ್ಣವಾಗಿ ಕಾರಣ ಆಗ್ತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಅಲ್ಲ, ಆಗೋಗ್ಬಿಟ್ಟಿದೆ ಈಗ. ಬರೀ ಬ್ಯಾಂಕ್ ಮಟ್ಟದಲ್ಲಿ ನಾವೇನೋ ಸುಧಾರಣೆ ತರ್ತೀವಿ ಅಥವಾ ರೇಡ್ಗಳು ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳಾಗ್ಬಿಡುತ್ತೆ ಮತ್ತು ತಪ್ಪು ಆಗುತ್ತೆ. ಬರೀ ಇವಾಗ ಬ್ಯಾಂಕರ್ಸ್ ಹತ್ರ ಹೋಗ್ತಿರೋರು ಯಾರು? ದೊಡ್ಡ ಅಧಿಕಾರಿಗಳು, ಸ್ಟೇಟ್ ಲೆವೆಲ್ ಆಫೀಸರ್ಸು, KS ಆಫೀಸರ್ಸು, IAS ಆಫೀಸರ್ಸ್ ಹೋಗ್ತಿದ್ದಾರೆ ಅಂದ್ರೆ ಬಹುತೇಕರು ಅಂತವ್ರದ್ದು ಇವಾಗ ಸಿಗಾಕೊಂಡು ಬರೀ ಕರ್ನಾಟಕ ಪೊಲೀಸ್ ಅಧಿಕಾರಿಗಳೇ ದರೋಡೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ರವಿಕೃಷ್ಣ ರೆಡ್ಡಿ ಪೊಲೀಸ್ ಅಧಿಕಾರಿಗಳೇ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇದೆ. ಏನು ಅಂದರೆ ನಮ್ಮ ರಾಜ್ಯದಲ್ಲಿರುವಂಥ ಬಹುತೇಕ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, 3 ಪ್ರಮುಖ ರಾಜಕೀಯ ಪಕ್ಷಗಳ ಜೊತೆ ಚೆನ್ನಾಗೇ ಇದೆ, ಸಂಪರ್ಕ ಸಂಬಂಧ ಚೆನ್ನಾಗಿದೆ. ಯಾಕಂದ್ರೆ ಈಗ ಚಿಕ್ಕರಾಯಪ್ಪ BJP ಚೆನ್ನಾಗಿದ್ರು, ಬಹುಶಃ JDS ಎಲ್ಲ ಸರ್ಕಾರದಲ್ಲೂ ಅವರು, ಸಿದ್ದರಾಮಯ್ಯನವರು ಚಿಕ್ಕರಾಯಪ್ಪನವ್ರ ವಿರುದ್ಧನೇ ಮಾತಾಡಿದ್ರು. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಅವರನ್ನ ಆಯಕಟ್ಟಿನ ಜಾಗಕ್ಕೆ ಸೇರಿಸಿದ್ರು. ಹಾಗಾಗಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸೆಕ್ಯುಲರ್ ಆಗಿರುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಆಡಳಿತಾರೂಢ ಪಕ್ಷದ ಜೊತೆ ಹೆಚ್ಚಿನ BJP ವಿರೋಧ ಪಕ್ಷಗಳ ಜೊತೆ. ಯಾಕಂದ್ರೆ ಒಬ್ಬ ಬಹಳ ದೊಡ್ಡ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಹಗರಣಗಳು, ಭ್ರಷ್ಟಾಚಾರದ ಮಾತುಗಳು ಕೇಳಿ ಬರ್ತಾ ಇದ್ದಾಗ ವಿರೋಧ ಪಕ್ಷದ ನಾಯಕರು ಅವ್ರ ಮೇಲೆ ಏನೋ ಒಂದು ಆರೋಪ ಮಾಡ್ತಾರಂತೆ. ಯಾರೊಬ್ರು ಹೇಳಿದ್ರು, ನಾನು ಹೆಸರು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ಕೇಳ್ಪಟ್ಟಿರೋದ್ರಿಂದ ಮಾತ್ರ ಹೇಳಬಲ್ಲೆ.
ಈಗ ತಾನೇ ಅವ್ನಿಗೆ ದುಡ್ಡು ಕೊಟ್ಟು ಬಂದಿ ಅಂತ ಹೇಳ್ತಾನೆ. ವಿರೋಧ ಪಕ್ಷದ ನಾಯಕ ಅಲ್ಲಿ ಆರೋಪ ಮಾಡ್ತಾ ಇದ್ದಾನೆ, ನಾನು ಈಗ ತಾನೇ ತಲುಪಿಸಿ ಬಂದಿರಿ 10 ಕೋಟಿ ಅಂತೇನೋ ಯಾವ ತರಕ್ಕೆ. ಹಾಗಾಗಿ ಎಲ್ಲಾ ವಿರೋಧ ಪಕ್ಷಗಳು, ಆಡಳಿತ ಪಕ್ಷಗಳು ಇವತ್ತು ಬಹಳ ನಮ್ದು ಹೇಮಿ ರಾಜಕಾರಣ ಇದೆ ನಮ್ಮ ರಾಜ್ಯದಲ್ಲಿ. ಸುಲಭವಾಗಿ ಏನಿಲ್ಲ. ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ಬಿಜೆಪಿ ಮುಂದಿನ ಸಲ ಅಧಿಕಾರಕ್ಕೆ ಬರೋದಕ್ಕೆ, JDS ಇವ್ರು ಯಾರಿಗೂ ಏನು ಬಹುಮತ ಸಿಗದೆ ತಾನು ಇಲ್ಲಿ ನೆಲೆಗೊಳ್ಳೋದಕ್ಕೆ ರಾಜಕೀಯ ಅಸ್ತಿತ್ವಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಯಾರು ಮತ್ತೆ ಇನ್ನೊಬ್ಬ ರಾಜಕಾರಣಿಯ ಭ್ರಷ್ಟಾಚಾರದ ವಿರುದ್ಧ ಅಂತೂ ಇವ್ರು ಹೋರಾಟ ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಇವ್ರನ್ನ ಫೈಟ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಎಷ್ಟೋ ಇದೆ, ಕಾಂಗ್ರೆಸ್ನವರ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಗೆ ಎಷ್ಟೋ ಇದೆ. ಯಾರು ಬೀದಿಗಿಳಿದು ಭ್ರಷ್ಟಾಚಾರದ ಆಡಳಿತದ ಭ್ರಷ್ಟಾಚಾರದ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಈಗ ಬಂದ ವಿಚಾರದ ಬಗ್ಗೆ ಮಾತಾಡೋದಾದ್ರೆ DK ಶಿವಕುಮಾರ್, KH ಪಾಟೀಲ್ ಮತ್ತೆ ಪರಮೇಶ್ವರ್ ಮೂವರು ಜನಾರ್ದನ್ ರೆಡ್ಡಿ ಅವರು ಮದುವೆಗೆ ಹೋಗ್ತಾರೆ. ಹಾಗಾಗಿ ಇವರು ಯಾವ ತರಹದ ಪ್ರೊಟೆಕ್ಷನ್ ಹೋಗ್ಲೇಬೇಕು ಅವ್ರ ಪಕ್ಷದವರು. ಆದ್ರೆ ವಿರೋಧ ಇವತ್ತು ಆತ್ಮಹತ್ಯೆ ಬಗ್ಗೆ ಮಾತಾಡ್ತಿದ್ದೀವಿ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಆರೋಪ ಬಂದಿದೆ. ಈಗ ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ತಮ್ಮ ಫೋರ್ಸ್ ನ ಅದ್ರ ತನಿಖೆಗೆ ಬಿಡಬೇಕು, ಬಿಡ್ತಾರಾ? ಆಗೋದಿಲ್ಲ. ಇಲ್ಲ, ಅದು ಮಾಹಿತಿ ನೋಡಿ ಬಟ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ರವಿಕೃಷ್ಣ ರೆಡ್ಡಿ ಸಾಹಿತ್ಯ ಹೇಳೋ ಪ್ರಕಾರ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರಾಜಕೀಯವಾಗಿ ಎದುರಾಳಿಗಳನ್ನು ಬಗ್ಬಡಿಯಲಿಕ್ಕೆ ಇಂಥ ಬಹಳ ಮಹತ್ವದ ಗಂಭೀರವಾದಂಥ ಪ್ರಕರಣಗಳನ್ನ ಅಸ್ತ್ರವಾಗಿ ಬಳಕೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಪ್ರಜಾತಂತ್ರಕ್ಕೆ ಮಾಡ್ತಕ್ಕಂಥ ದ್ರೋಹ. ನಿನ್ನ ಮೈ ಮೇಲೆ ಕಲೆ ಆಗಿದೆ ಅಂದ್ರೆ ನನ್ನ ಮೈ ಮೇಲೆ ಹಾಕ್ಬಿಟ್ರೆ ಸಮಾಧಾನ. ಸೊ ನಿನ್ನ ಮೈ ಮೇಲೂ ಕಲೆ ಮಸೀದೆ, ನನ್ನ ಮೈ ಮೇಲೆ ಮಸೀದೆ, ಅಷ್ಟಕ್ಕೆ ನೀನು ನಿಮ್ಮ ಮೈ ಮೇಲೆ ಒಬ್ಬರು ಬೀಳೋದು ಬೇಡ, ನಮ್ಮ ಪಾಡಿ ಸೇಫ್ ಆಗಿರೋಣ ಅನ್ನುವಂಥ ಒಂದು ತಂತ್ರ ಇದೆಯಲ್ಲ, ಅದು ಈ ಒಂದು ಪ್ರಕರಣಗಳಿಗೂ ಕೂಡ ಏನಾದರೂ ವಿಸ್ತಾರ ಆದರೆ ಅದಕ್ಕಿಂತ ಅಪಾಯಕಾರಿ ಬೇರೆ ಎಲ್ಲ ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಕಪ್ಪು ಬಿಳಿ ದಂಧೆ ವಿಶೇಷ ಚರ್ಚೆ ಮುಂದುವರಿಸ್ತಾನೆ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ಕಪ್ಪನ್ನು ಬಿಳಿ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸ್ಥಾನ ಪಡ್ಕೊಂಡಿದೆ. ನಿಜಕ್ಕೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಕರ್ನಾಟಕ ಇಂಥದ್ರಲ್ಲಿ ಒಮ್ಮೊಮ್ಮೆ ಮೇಲ್ಗೆ ಸಾಧಿಸ್ತಿದೆ. ನಿಜಕ್ಕೂ ಕೂಡ ಸೇಮ್ ನಾಚಿಕೆ ಆಗುವಂಥದ್ದು. ಸಾಯಿದತ್ತವರೇ, ಈ ಪ್ರಕರಣದಲ್ಲಿ ಈ ಡೆತ್ ನೋಟು ಭಾಳ ಪ್ರಬಲವಾದಂಥ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಬಟ್ ದುರಂತ ಏನಂದರೆ ಆತನಿಲ್ಲ. ಈಗ ಸಾಕ್ಷಿ ಅಂತಂದಾಗ ನಾನು ಅಂತ ಆಗ್ಬೇಕಾಗಿತ್ತು. ಇಲ್ಲಿ ಅವ್ರು ಬರೆದಿರೋ ಪತ್ರ ಮಾತ್ರ ಸಾಕ್ಷಿ ಆಗಿರೋದ್ರಿಂದ ಇದು ಅಲ್ಟಿಮೇಟ್ ಇದನ್ನು ತನಿಖೆ ಮಾಡಿ ಪ್ರೈಮಾ ಫೇಸಿ FIR ಹಾಕಿ ಇನ್ವೆಸ್ಟಿಗೇಟ್ ಮಾಡಿ ಚಾರ್ಜ್ ಶೀಟ್ ಹಾಕುವಾಗ ಇದು ನಿಲ್ಲುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲ, ಇಲ್ಲಿ ಖಂಡಿತವಾಗಿಯೂ ಕೂಡ ರಮೇಶ್ ಅವರು ಇಲ್ಲದೆ ಇರ್ಬೋದು. ಅವರು ಬರೆದಿರ್ತಕ್ಕಂಥ ಪತ್ರ ಇದೆ. ಪತ್ರದಲ್ಲೂ ಕೂಡ ಸಾಕಷ್ಟು ಅಂಶಗಳು ಅಡಕಾಗಿರ್ತಕ್ಕಂಥದ್ದು. ಸುಮಾರು 20 ಅಂಶಗಳು ಖಂಡಿತವಾಗಿಯೂ 20 ಅಂಶಗಳಷ್ಟು ಅಂಶಗಳನ್ನು ಅವರು ಬರೆದಿರತಕ್ಕಂಥದ್ದು. ಅಲ್ಲದೆ ಕೂಡ ಅವರು ಪ್ರತಿಯೊಂದನ್ನು ಕೂಡ ಅವರು ಕಾರ್ಗಳ ನಂಬರ್ ಕೂಡ ಇದೆ, ಖರೀದಿಸಿರ್ತಕ್ಕಂತಹ ಜಾಗ ಏನಿದೆ, ಪ್ರತಿಯೊಂದು ಆಸ್ತಿಗಳು ಹೌದು, ಪ್ರತಿಯೊಂದು ಕೂಡ. ಆಮೇಲೆ ತನ್ನ ಮೊಬೈಲ್ಗೆ ಬಂದಿರತಕ್ಕಂಥ ಸಂದೇಶಗಳನ್ನು ಖಂಡಿತವಾಗಿ ಇದು ಮೇಲ್ನೋಟಕ್ಕಂತೂ ತನಿಖೆಗೆ ಸಂಪೂರ್ಣವಾಗಿ ಅರ್ಹ ಆಗಿರತಕ್ಕಂತಹ ಒಂದು ಡೆತ್ ನೋಟ್ ಇದೆ. ಸರ್ಕಾರ ಇದನ್ನು ಯಾವ ರೀತಿಯಲ್ಲಿ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗಿರತಕ್ಕಂಥದ್ದು. ಅಂದರೆ ಇಲ್ಲಿ ಒಟ್ಟಾರೆ ಈ ಒಂದು ಪ್ರಸಂಗವನ್ನು CBIಗೆ ವಹಿಸಿದರೆ ಪುನಃ ಇದು ಒಂದು ರೀತಿಯಲ್ಲಿ ಸರ್ಕಾರದ ಕುತ್ತಿಗೆಗೆ ಈ ಒಂದು ಕುಣಿಕೆ ಬರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಹೇಳಿದರೆ ಇದು ಒಟ್ಟಾರೆ ಹೋದಾಗ ಇಲ್ಲಿ ಚಿಕ್ಕರಾಯಪ್ಪ ಮತ್ತು ಜೈತಂದ್ರ ಅವರ ವಿಷಯ ಅದು ಕೂಡ ಆಡಳಿತಾತ್ಮಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಗುಡ್ಡ ಆಗಿದೆ, ಇಲ್ಲಿನೂ ಹಿಡಿಯೋಕ್ಕಾಗಲ್ಲ ಅಂತ. ಖಂಡಿತವಾಗಿಯೂ ಇಲ್ಲೂ ಕೂಡ ಈಗ ಕೆಲವು ಸಚಿವರ ಮೇಲೆ ಇರತಕ್ಕಂಥ ಆರೋಪಗಳಿರ್ಬೋದು, ಆ ಚಿಕ್ಕರಾಯಪ್ಪ ಅವರ ಪ್ರಕರಣಗಳು ಅಲ್ಲಿ ಬಂದು ಸುತ್ತಿಕೊಳ್ಳಬಹುದು. ಆದ್ದರಿಂದ ಸರ್ಕಾರ ಎಲ್ಲೋ ಒಂದು ರೀತಿಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿದರೆ ಮಾತ್ರ ಸತ್ಯ ಹೊರಬರಲಿಕ್ಕೆ ಸಾಧ್ಯ. ಜನತೆ ಕೂಡ ಕಾತರರಾಗಿದ್ದಾರೆ. ಅಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಕರಣ, ರಮೇಶ್ ಅವರ ಆತ್ಮಹತ್ಯೆ ಆಗಿದೆ. ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ನಲ್ಲೂ ಕೂಡ ಸರ್ಕಾರದ ಹಿರಿಯ ಅಧಿಕಾರಿ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ, ಹಿರಿಯ ರಾಜಕಾರಣಿಗಳ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ. ಬಟ್ ಸ್ವತಃ BS ಯಡಿಯೂರಪ್ಪ ಕೂಡ ಹೇಳಿದ್ದಾರೆ, ನಮ್ಮ ಪಕ್ಷದ ಸಂಸದರ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ತನಿಖೆ ಆಗಲೇಬೇಕು. ಅವರು ಕೂಡ ಒಪ್ಕೊಂಡಿದ್ದಾರೆ. ಅಥವಾ ಶ್ರೀರಾಮುಲು ಅವರು ಕೂಡ ಅವ್ರಿಗೆ ಸತ್ತಂತ ವ್ಯಕ್ತಿಗೆ ನ್ಯಾಯವನ್ನು ಸಿಗಲಿ ಅಂತಾನೆ ಕೂಡ ಹೇಳಿದ್ದಾರೆ. ಅವರು ಕೂಡ ಇದನ್ನು CBI ತನಿಖೆಗೆ ಅವರು ಕೂಡ ಒತ್ತಾಯ ಮಾಡಬೇಕಾದ ಅಗತ್ಯ ಇದೆ. ಅಲ್ಲದೆ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಂಥವ್ರಿಗೆ ಕೂಡ ಇದೊಂದು ಒಳ್ಳೆ ಅವಕಾಶ. ಕಿರಣ್ ಗೌಡ್ರೆ, ಈ ಡೆತ್ ನೋಟಲ್ಲಿ ಇದು ತುಂಬ ವೇಗಾಗಿ ಹೇಳಿಲ್ಲ. ನನಗೆ ಭಾಳ ತೊಂದರೆ ಕೊಡ್ತಾ ಇದ್ರು, ನನಗೆ ಮಾನಸಿಕ ತೊಂದರೆ ಕೊಟ್ಟಿದ್ರು, ನಂಗೆ ಸ್ಯಾಲ್ರಿ ಕೊಡಲಿಲ್ಲ, ಇವರೆಲ್ಲ ನಂಗೆ ಗೊತ್ತಿತ್ತು, ಅದನ್ನು ಗೊತ್ತಾದ ಮೇಲೆ ನನ್ನನ್ನು ಈ ಥರ ತೊಂದರೆ ಕೊಟ್ಟರು ಅಂತ ಹೇಳಿದರೆ ಇದು ಸಬ್ಸ್ಟಾನ್ಷಿಯಲ್ ಪ್ರೂಫ್ ಆಗ್ತಿರಲಿಲ್ಲ ಮತ್ತು ಎವಿಡೆನ್ಸ್ ಆಗ್ತಿರಲಿಲ್ಲ. ಈಗ ಅವರು ಪ್ರತಿಯೊಂದು ದಾಖಲೆ ಸಮೇತ, ನಾವೇನು ದಾಖಲೆ ಅಂತ ಹೇಳ್ತೀವಿ ಆ ದಾಖಲೆನವರು ಬರೆದಿರೋದ್ರಿಂದ ಇದರಲ್ಲಿ ಕಾರ್ಗಳ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ, ಹೋಟೆಲ್ ಹೆಸರು ಹೇಳ್ತಾರೆ, ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ರು, ಯಾವ ವ್ಯಕ್ತಿ ಹೋಗಿದ್ರು, ನಿಮಗೆ
ಏನು ಗೆಸ್ಟ್ ರಿಜಿಸ್ಟ್ರೇಷನ್ ಯಾವ ಟೈಮು, ಯಾವ ಮೊಬೈಲ್ ನಂಬರ್, ಇಲ್ಲಿ ಯಾವ ಗಾಡಿ ನಂಬರ್ಗಳು. ಸದ್ಯದ ಒಂದೇ ಒಂದು ಕೆಲಸ ರಾಜ್ಯ ಸರ್ಕಾರ ಹೋಮ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗಿರೋದು ಆ ಭೀಮಾ ನಾಯಕ್ ಅನ್ನುವಂಥ ಭೂ ಸ್ವಾಧೀನ ಅಧಿಕಾರಿನ ಫಸ್ಟ್ ಕುತ್ತಿಗೆ ಹಿಡಿದು ಹೊರಗೆ ತರಬೇಕಾಗಿರೋದು. ತಂದ ಮೇಲೆ ಬಾಯಿ ಬಿಡಿಸುವಂತ ಕೆಲಸ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಒಂದು ಈ ವಿಚಾರದಲ್ಲಿ ನಾನು ಮೊದಲೇ ಹೇಳ್ದಂಗೆ ರಾಜ್ಯ ಸರ್ಕಾರಕ್ಕೆ ಒಂದು ಅಳುಕಿದ್ದೇ ಇರುತ್ತೆ. ಈ ಮನುಷ್ಯನ ನಾವು ಏನೋ ಈ ಮನುಷ್ಯನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಏನೋ ಕೇಸ್ ತಗೊಂಡು ಏನೋ ವಿರುದ್ಧ ಏನಾರ ಮಾಡಿ ಬೇರೆಯವರಿಬ್ರು CM ಆಪ್ತರು ಅಂತ ಹೇಳಲಾಗ್ತಿದಲ್ಲ, ಅವರಿಬ್ರು ಮೇಲೆ ಏನಾರು ಬಂದು ತೊಂದರೆ ನಮ್ಮಲ್ಲೇ ತೊಂದರೆ ಆಗೋದ್ ಬದಲು ಸುಮ್ಮನೆ ಆಗ್ಬಿಡ್ಬೋದು. ಇಂಥ ಅಧಿಕಾರಿಗಳು ಯಾರು ಆಪ್ತರು ಪ್ರಶ್ನೆ ಇಲ್ಲ, ಎಲ್ಲ ಸರ್ಕಾರದವರು ಆಪ್ತರು ಇರ್ತಾರೆ. ಅದಕ್ಕಾಗಿ ನಾನು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವ್ರಿಗೆ ಆಗ್ರಹಿಸೋದೇನು ಅಂತಂದ್ರೆ, ನೀವು ನಿಜವಾಗ್ಲೂ ಇಂಥ ಡಿಮಾನಿಟೈಸೇಷನ್ ವಿಚಾರನ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಏನಾರ ಊಹೆಲಿ ಅಥವಾ ಭ್ರಮೇಲಿ ಏನಾರು ಇದ್ರೆ ಅದು ಜೋಕ್ ಅನ್ನೋ ಪಾರ್ಟ್, ಅದನ್ನ ಬೇರೆನೇ ವಿಚಾರ. ನಿಜವಾಗ್ಲೂ ಇವತ್ತಿಗೂ ನೀವೇನಾದ್ರು ಪ್ರೂವ್ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಏನಾರು ಇದ್ರೆ ಇದನ್ನ ನೇರವಾಗಿ ಕೇಂದ್ರ ಸರ್ಕಾರ ಈ ವಿಚಾರನ ತಗೋಬೇಕು. ಮೋದಿ ಅವ್ರಿಗೆ ನೀವೇ ಪತ್ರ ಬರೀರಿ. ನೀವು ನಿಜವಾಗ್ಲೂ ನಿಯತ್ತಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಈ ವಿಚಾರನ ಮೋದಿಯವ್ರ ಗಮನಕ್ಕೆ ತಗೊಂಬನ್ನಿ. ಕರ್ನಾಟಕ ನನ್ನ ರಾಜ್ಯದಲ್ಲಿ ಇಂಥದ್ದೊಂದು ವಿಚಾರ ನಡೆದೋಗ್ಬಿಟ್ಟಿದೆ. ನಮ್ಮದೇ ಪಕ್ಷದ ಇಬ್ರು ಮಾಜಿ ಸಚಿವರು, ಒಬ್ರು ಹಾಲಿ ರಾಜ್ಯ ಉಪಾಧ್ಯಕ್ಷರು, ಇವ್ರ ವಿಚಾರನ ತೊಳ್ಕೊಂಡಿದೆ. ಇವ್ರನ್ನ ಫಸ್ಟ್ ಅವ್ರು ಏನಾರ ಆಗೋಗ್ಲಿ, ಇದು ಇನ್ವೆಸ್ಟಿಗೇಷನ್ ಆದ್ಮೇಲಿಂದ ಅವ್ರದ್ದು ರಿಸಲ್ಟ್ ಪಾಸಿಟಿವ್ ಆಗೇ ಬರಲಿ ಅವ್ರ ಪಕ್ಷಕ್ಕೆ, ಅಲ್ಲಿವರೆಗೂ ಅವ್ರನ್ನ ಅಮಾನತು ಮಾಡೋದು, ತೆಗೆದುಹಾಕೋದು, ಇಂಥದ್ದೊಂದು ದಿಟ್ಟ ನಿರ್ಧಾರ ತಗೊಳ್ಳಿ. ಆವಾಗ ನಿಜವಾಗ್ಲೂ ನೀವು ತಗೊಂಡಿರೋ ನಿರ್ಧಾರಕ್ಕೆ ಇಲ್ಲ ಅಂದ್ರೆ ನೀವು ಕಾಟಾಚಾರಕ್ಕೆ ನೀವು ಅಲ್ಲೊಂದೇನೋ ಅಂದ್ಕೊಂಡು ಮೋದಿ ಅವರು ಡೆಲ್ಲಿಯಲ್ಲಿ ಒಂದೇನೋ ಹೇಳ್ತಾರೆ, ಇಲ್ಲಿ ನೀವು ಮಾಡೋದನ್ನೇ ಮಾಡ್ಕೊಂಡು ನಿಂತಿದ್ದಾರೆ. ಇದು ಎಲ್ಲಿಗೆ ಬಂದ್ಬಿಡುತ್ತೆ ಅಂದ್ರೆ ನನ್ನ ಪ್ರಕಾರ ಇದು ನಾಳೆಗೆ ಒಂದು 2 ದಿವಸ ಆದ್ಮೇಲೆ ಚಿಕ್ಕರಾಯಪ್ಪ ಜಯಚಂದ್ರ ವರ್ಸಸ್ ಭೀಮಾ ನಾಯಕ್ ಕೇಸ್ ಆಗೋಗ್ಬಿಡುತ್ತೆ ಅಂತ. ಇವರು ಅದನ್ನ ಎತ್ಕಟ್ಟೋದು, ಅವ್ರು ಇದನ್ನ ಎತ್ಕಟ್ಬಿಟ್ಟು ಜನರನ್ನ ಹುಮ್ರನ್ನ ಮಾಡಿ ಮೂಡ್ರನ್ನ ಮಾಡ್ಬಿಡ್ತಾರೆ ಅಂತ. ಜನರ ಹುಮ್ರ ಆಗ್ಬಿಟ್ಟಿದ್ದಾರೆ. ಎರಡು ವಿಚಾರ ಇದೆ. ಒಂದು ಸಾಯಿದತ್ತ ಅವ್ರು ಹೇಳ್ದಂಗೆ ಎಲ್ಲ ಮಾಹಿತಿಗಳಿದೆ, ಸರ್ಕಾರ ತನಿಖೆ ಮಾಡಬೇಕು ಅಂತ. ಆದರೆ ಆ ಇಚ್ಛಾಶಕ್ತಿ ಇದೆಯಾ, ಮತ್ತೆ ಯಾವ ತನಿಖಾ ಸಂಸ್ಥೆಗಳು ಮಾಡ್ತವೆ, ಅವು ಎಷ್ಟು ಸ್ವಾತಂತ್ರ್ಯ ಇದೆ, ಅವಕ್ಕೆ ಎಷ್ಟು ಸ್ವಾಯತ್ತತೆ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಎರಡನೇದಾಗಿ ಇದನ್ನ ಇವತ್ತು ಗಂಭೀರವಾದ ಪ್ರಶ್ನೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಜನ ಹೋರಾಟ ರೂಪಿಸಬೇಕಾಗಿರೋರು ಯಾರು? ಬಿಜೆಪಿಯವರು. ಆದ್ರೆ ಬಿಜೆಪಿಯವರು ಅವ್ರದೇ ಶಾಸಕರು, MLAಗಳು, ಮಿನಿಸ್ಟರ್ಗಳು ಅಥವಾ ಅವರು ಮಾಡೋದಿಲ್ಲ. ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಕೊಡ್ಬೋದು. ನೀವೇನೋ ಅದು ಬಲವಂತಕ್ಕೆ ಮೀಡಿಯಾದವ್ರು ಹೋಗಿ ಮೈಕ್ ಹಿಡಿದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದೇ ಹೊರತು ಅವರೇ ಒಂದು ನೆನ್ನೆ ಯಾರು ಸನ್ಮಾನ್ಯ ರಾಜಾಜಿನಗರದ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಪ್ರೆಸ್ ಮೀಟ್ ಕರೆದು ಒಬ್ಬ ಹಾಲಿ ಸಚಿವರ ಕೈವಾಡ ಇದೆ, ಹಾಲಿ ಸಚಿವರಿಗೆ ಹೆಸರು ಹೇಳೋದಕ್ಕೂ ಆಗ್ತಾ ಇಲ್ಲ, ಅವ್ರಿಗೆ ಕೈವಾಡ ಇದೆ ಅಂತ ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾಳೆ ಪ್ರೆಸ್ ಮೀಟ್ ಮಾಡ್ತಾರ. ಹಾಗಾಗಿ ಇಲ್ಲಿ ಪ್ರಾಮಾಣಿಕತೆ ಮತ್ತೆ ಅವರ ಕಮಿಟ್ಮೆಂಟ್ ಏನಿದೆ, ನಿಜಕ್ಕೂ ಅವ್ರ ಶ್ರದ್ಧೆ ಏನಿದೆ, ಇದು ಪ್ರಶ್ನಾರ್ಥ. ನನಗೆ ಒಂದು ಅನಿಸದೆ, ರವಿಕೃಷ್ಣ ಅವರೇ ನೀವು ನಾನು ಸವಾಸಕ್ಕೆ ಬರಬೇಡಿ, ನಾನು ಸವಾಸಕ್ಕೆ ಬರಬೇಡಿ, ನಾನು ನಿಮ್ಮ ಸವಾಸಕ್ಕೆ ಬರಲ್ಲ. ಭ್ರಷ್ಟಾಚಾರದ ಪ್ರಕರಣ ನಮ್ಮ ರಾಜ್ಯದಲ್ಲಿ ಎಲ್ಲೂ ಮುಟ್ಟುತ್ತಾ ಇಲ್ಲ. ಆಮೇಲೆ ಇನ್ನೊಂದು ಸ್ವತಂತ್ರವಾದ ಸಂಸ್ಥೆ ಅಲ್ಲದೆ ಇದ್ರು ಇದು ಕೋರ್ಟ್ ಆದ್ರೂ ಸುಮೋಟೋ ತಗೊಂಡು ತನ್ನ ಸುಪರ್ದಿಲ್ ನಡೆಸಬೇಕು. ಇವತ್ತು ACB ನಾವ್ ಹೇಳ್ತೀವಿ ಒಟ್ಟಾರೆಯಾಗಿ ಕೇಸ್ ಏನಾಗುತ್ತೆ, ಪೊಲೀಸ್ ಕೇಸ್ ಆಗುತ್ತೆ. ಏನು ಅಸಹಜ ಸಾವಲ್ಲಿ ಆತನ ಡೆತ್ ನೋಟ್ ಅಲ್ಲಿ ಏನಿದೆಯೋ ಆತನ ಮೇಲೆ ಕಾರಣನಾ ಅಂತ ಕೇಳಬಹುದೇ ಹೊರತು, ಕಿರುಕುಳ ಕೊಟ್ಟಿದ್ಯಾ, ಸಂಬಳ ಯಾಕೆ ಕೊಟ್ಟಿಲ್ಲ ಅಂತ ಕೇಳಬಹುದೇ ಹೊರತು, ನೀನು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಮಾಡ್ದ ಇದಕ್ಕೆ ಅದು ಇವರ ಸುಪರ್ದಿಗೆ ಬರಲ್ಲ, ಪೊಲೀಸರು ಸುಪರ್ದಿಗೆ ಅದ್ರಲ್ಲಿ ಬರೋದಿಲ್ಲ. ಅಸಹಜ ಸಾವಿಗೆ ನೀನು ಕಾರಣವಾ, ನೀನು ತಳ್ಳಿದ್ಯಾ ಅಂತ ಕೇಳಬಹುದೇ ಹೊರತು, ಅದು ಏನಾದ್ರೂ ಭ್ರಷ್ಟಾಚಾರದಿದ್ರೆ ಅದು ACB ಇನ್ವಾಲ್ವ್ ಆಗಬೇಕು. ಆದ್ರೆ ACB ಸುಮೋಟೋ ತಗೊಳ್ಳಲ್ಲ. ಹಾಗಾಗಿ ಇದನ್ನ ನಮ್ಮಲ್ಲಿ ಇವರೋ ಮಹಾ ಜಡ್ಜ್ ಪುಣ್ಯಾತ್ಮ ತನ್ನ ಮನೆಗೆ ಡೀಲ್ ಮಾಡೋದಕ್ಕೆ ಬಂದವನ ಬಗ್ಗೆ ಇದ್ರಲ್ಲಿ ಹೇಳ್ಬಿಟ್ಟು ಕೋರ್ಟ್ ಹಾಲಲ್ಲಿ ಆಮೇಲೆ ಕೈ ಎತ್ತಿಬಿಟ್ರು. ಹಾಗಾಗಿ ಈ ಜಡ್ಜ್ಗಳು ಇವತ್ತಿರೋಂಥವ್ರು ತಗೊಳ್ತಾರೆ ಸುಮೋಟೋ ಅಥವಾ ತಗೊಂಡು ಒಂದು ಅವ್ರ ಸೂಪರ್ ಡೀಲ್ ಮಾಡ್ತಾರ, ಮಾಡಲ್ಲ. ಇದು ಸುಮ್ಮನೆ ನಮಗೆ ಯಾರು ರೆಡ್ಡಿ ಅವರು ಹೇಳಿದ ಒಂದು ಪಾಯಿಂಟ್ ಚೆನ್ನಾಗಿದೆ. ಈಗ ಆತ್ಮಹತ್ಯೆ ಕಾರಣ ಆದವ್ರು ಯಾರನ್ನೋ ವಿಚಾರಕ್ಕೆ ಮಾತ್ರ ಸೀಮಿತ ಆಗ್ಬೋದು ಈ ಲೆಟ್ರು. ಬಟ್ ಇದನ್ನ ಮೀರಿ ಈ ಪತ್ರದ ಒಳಗಡೆ ದೊಡ್ಡ ಹಗರಣದ ಅಂಶ ಇದೆಯಲ್ಲ, ಅದನ್ನ ಒಂದು ಕರಪ್ಷನ್ ಸಂಬಂಧಪಟ್ಟ ಸಂಸ್ಥೆನೇ ಮಾಡ್ಬೇಕದು. ಆಂಟಿ ಕರಪ್ಷನ್ ಬ್ಯೂರೋ ಅದನ್ನ ತಗೊಳುತ್ತಾ, ಲೋಕಾಯುಕ್ತ ಈಗ ಅಥವಾ ಡಿಫಂಕ್ಟ್ ಆಗಿದೆ, ಅದು ಯಾರು ಹೇಳೋರು ಕೇಳೋರು ಮುಗಿದೋಯ್ತು. ಇನ್ನು CBI ಮಾಡಬೇಕು, ಅವ್ರು ಮಾಡ್ತಾರ? ಇಲ್ಲ, ಇಲ್ಲಿ ಪ್ರಮುಖ ಅಂಶ ಏನಂತಂದ್ರೆ, ಭ್ರಷ್ಟಾಚಾರ ಅನ್ನೋಕ್ಕಿಂತ ಮೊದಲು ಇಲ್ಲಿ ಪುನಃ ಈ ಒಂದು ಕಪ್ಪು ಹಣವನ್ನು ಬಿಳಿ ಮಾಡಿರ್ತಕ್ಕಂಥ ಪ್ರಕರಣ, ಇದು ಬ್ಯಾಂಕ್ನಿಗೆ ಸಂಬಂಧಪಟ್ಟಂಥದ್ದೇ ಪ್ರಕರಣ. ಯಾಕಂತಂದ್ರೆ ಆ ಮೂಲಕವೇ ವೈಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ CBIಗೂ ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿ ಖಂಡಿತವಾಗಿ ಅವರಿಗೆ ಅಧಿಕಾರ ಇದೆ. ಆದ್ದರಿಂದ ಈ ಒಂದು ತನಿಖೆ CBI ಅವರು ಕೂಡ
ಸುಮೋಟೋ ಆಗಿ ಪರಿಗಣಿಸಿ ಈಗ ಚಿಕ್ಕರಾಯಪ್ಪ ಅವರು ಮತ್ತು ಜಯಚಂದ್ರ ಅವರ ಕೇಸಿಂದ ಅದನ್ನು ಕೂಡ ಇಲ್ಲ ಅವ್ರು ಸುಮೋಟ ಮಾಡ್ಬೇಕು ಇವ್ರು ಸುಮೋಟ ಮಾಡ್ಬೇಕು ಅನ್ನೋದು ಅಳಗಳಿತಾ ಇಲ್ಲ. ಇವತ್ತು ಸಿಬಿಐ ಯಾರ ಸುಪರ್ದಿಲಿದೆ ಏನೇನೋ ಯಾರು ಬೇಕಾದ್ರೂ ಯಾರು ಎಂಟರ್ ಆಗೋದಿಲ್ಲ. ಕಾರಣ ಏನು ರಾಜಕೀಯ ಇರೋದು. ಇಲ್ಲ ಸಿಬಿಐ ಬಿಟ್ರೆ ನಮ್ಮಲ್ಲಿ ಉನ್ನತವಾದ ತನಿಖಾ ಸಂಸ್ಥೆ ಸಿಬಿಐಗೆ ಹೆಡ್ಡೇ ಇಲ್ಲ. ಆದ್ರೆ ಈಗ ಆರಂಭಿಕ ಹಂತದಲ್ಲೂ ಕೂಡ ಈಗ ಮೊದಲ ಪ್ರಕರಣದಲ್ಲೂ ಅತ್ಯುತ್ತಮವಾಗಿ ಸಿಬಿಐ ತನಿಖೆ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಸಿಬಿಐ ಸಂಸ್ಥೆ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಿದ್ರೆ, ಯಾಕಂದ್ರೆ ಅವರಿಗೆ ಹಳೆ ಕೇಸ್ಗಳಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರದ ಒಂದು ವಾಸನೆ ಇರೋದ್ರಿಂದ ಇದನ್ನ ಅವರೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ನಿಮ್ಮ ಪಾರ್ಟಿ ಏನ್ ಮಾಡುತ್ತೆ ಲಾಸ್ಟ್? ನಾವು ಇವಾಗ ಇದ್ರ ಮೇಲೆ ಇದ್ರ ವಿರುದ್ಧ ಒಂದು ಕೇಸ್ ಫೈಲ್ ಮಾಡ್ತೀವಿ. ಇದು ಮುಂದೆ ಇವಾಗ ಸಿಬಿಐ ಯಾರ ತನಿಖೆ ನಡೆಸಲೇಬೇಕು. ಈಗ ರಾಜ್ಯ ಸರ್ಕಾರ ಅದ್ರ ಮುಂದೆ ಮೇಲೆ ತಗೊಂಡು ಹೋಗಕ್ಕೆ ಸಾಧ್ಯನಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ. ಬಹುಶಃ ಅವ್ರ ಕೈಲಿ ಆಗಲ್ಲ, ಇದು ಅವರು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ನಾವಂತ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಒಂದು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ನಮ್ಮ ಇತಿಮಿತಿಯಲ್ಲಿ ಏನು ಮಾಡಕ್ಕೆ ಸಾಧ್ಯನೋ ಅದು ಖಂಡಿತ. ರವಿಕೃಷ್ಣ ಅವರೇ ಮತ್ತೆ ಕಿರಣ್ ಗೌಡ್ರೆ, ಸಾಯಿದತ್ ಅವರೇ, ತಮಗೆ ಧನ್ಯವಾದ. ಒಂದು ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದ್ರೆ, ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ವರ್ಸಸ್ ಭೀಮಾ ನಾಯಕ್ ಆಗಬಾರ್ದು. ಭೀಮಾ ನಾಯಕನ ವಿರುದ್ಧ ಚಿಕ್ಕರಾಯಪ್ಪನ ಎತ್ಕಟ್ಟೋದು, ಚಿಕ್ಕರಾಯಪ್ಪನ ವಿರುದ್ಧ ಭೀಮಾ ನಾಯಕ್ ಎತ್ಕಟ್ಟುವಂಥ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ ಆದರೆ ಭ್ರಷ್ಟಾಚಾರದ ವಿರುದ್ಧದ ನಿಮ್ಮ ಹೋರಾಟ ಬೊಗಳೆ ಆಗುತ್ತೆ, ಬೋಗಸ್ ಆಗುತ್ತೆ, ಗಾಳಿಯಲ್ಲಿ ಗುಂಡಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.